ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಮಠ, GBSRS ಬೃಂದಾವನ, ಸ್ಲವ್ ಲಂಡನ್ ಪಾಡ್ಕಾಸ್ಟ್ ಸರಣಿ ಸೋಲ್ ಕಾನ್ವರ್ಸೇಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವಿಶ್ವದಲ್ಲಿ ಎಲ್ಲರೂ ಮೆಚ್ಚುವಂತಹ, ಎಲ್ಲರನ್ನೂ ಒಂದು ಮಾಡುವಂತಹ ಭಾಷೆ ಸಂಗೀತ ಎಂದರೆ ತಪ್ಪಾಗಲಾರದು. ಯಾವ ಭೇದ ಭಾವವಿಲ್ಲದೆ ಪರ್ವತಗಳನ್ನು ಹಾರಿ, ಸಮುದ್ರವನ್ನು ದಾಟಿ, ಸುಲಭವಾಗಿ ದಾಟಿ ಅಂತಾನೆ ಹೇಳ್ಬೋದು, ನಮ್ಮ ಮನಸ್ಸಿನಲ್ಲಿ ಸೀದಾ ಬಂದು ಮುಟ್ಟುವಂಥದ್ದು ಸಂಗೀತ. ಅಂತಹ ದೈವಿಕ ಶಕ್ತಿಯನ್ನು ಸಿದ್ಧಿಸಿದ ಮಾಂತ್ರಿಕ ಇವತ್ತು ನಮ್ಮೊಂದಿಗಿದ್ದಾರೆ. ಕರ್ನಾಟಕದ ಹೆಮ್ಮೆಯ ನಾದನಿಧಿ, ಸುರ್ ಸಮ್ರಾಟ್, ಕಲಾಪ್ರವೀಣ ಶ್ರೀ ಪ್ರವೀಣ್ ಗೋಡ್ಖಿಂಡಿ ಅವರು ಇಲ್ಲಿ ನಮ್ಮ ಜೊತೆ ನೆರೆದಿದ್ದಾರೆ. ನಮಸ್ಕಾರ. ನಮಸ್ಕಾರ, ನಿಮಗೆ ಸ್ವಾಗತ. ಧನ್ಯವಾದ. ನಿಮ್ಮ ಪರಿಚಯದ ಅವಶ್ಯಕತೆ ಇಲ್ಲ. ನಿಮ್ಮ ಪರಿಚಯ ಹೇಳ್ತಾ ಹೋದ್ರೆ ನಾವ್ ಈ ಸಂಜೆ ಮೋಸ್ಟ್ಲಿ ಅದರಲ್ಲೇ ಕಳೆದ್ಬಿಡ್ತೀವಿ. ಸೊ ನೀವು ವಿಶ್ವವಿಖ್ಯಾತ, ಕರ್ನಾಟಕದ ಹೆಮ್ಮೆಯವರು. ನೀವು ಭಾರತವನ್ನ ಅಂತಾರಾಷ್ಟ್ರೀಯ ಮಟ್ಟಿಗೆ ಬಹಳ ಕಡೆ ಪ್ರತಿನಿಧಿಸಿದ್ದೀರಿ. ಯಾರು ಯೋಚನೆ ಮಾಡದಂತಹ 8 ಅಡಿಯ ಕೊಳಲನ್ನು ಪ್ರಪ್ರಥಮ ಬಾರಿಗೆ ನೀವು ವಿಶ್ವದಲ್ಲಿ ಒಂದು ವೇದಿಕೆ ಮೇಲೆ ನೀವು ನುಡಿಸಿದ್ದೀರಿ. ಅಂತ ಹೆಗ್ಗಳಿಕೆ ನಮ್ಮ ಭಾರತದ್ದಿದೆ, ಕರ್ನಾಟಕದ್ದಿದೆ. ತುಂಬಾ ಧನ್ಯವಾದ, ಅಭಿನಂದನೆ ಕೂಡ ನಿಮಗೆ. ಧನ್ಯವಾದ, ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತೆ ಇದು ನೋಡ್ತಾ ಇರೋ ಪಾಡ್ಕಾಸ್ಟ್ ಎಲ್ಲ ಜನರಿಗೂ ನನ್ನ ನಮಸ್ಕಾರ. ನೀವು ಅತ್ಯಂತ ಗಣ್ಯ ಪರಿವಾರದಿಂದ ಬಂದಿದ್ದೀರಿ. ನಿಮ್ಮ ತಂದೆ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರು ವಿದ್ವಾಂಸರು, ಸಂಗೀತಕಾರರು. ಅವರ ಪ್ರಭಾವ ನೀವೀಗ ಆಯ್ಕೆ ಮಾಡ್ಕೊಂಡಿರೋಂಥ ಜೀವನ ಮೇಲೆ ಹೇಗಿದೆ? ನಮ್ಮ ತಂದೆ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರು ಮೂಲತಃ ಗಾಯಕರು, ಹಾರ್ಮೋನಿಯಂ ವಾದಕರು. ಬಟ್ ಜೊತೆಗೆ ತಮ್ಮ ಸ್ವಪ್ರಯತ್ನದಿಂದ, ಅಂದರೆ ಯಾರು ಗುರುಗಳಿಲ್ಲದೆ ಅವರು ಕೊಳಲನ್ನು ನುಡಿಸೋದನ್ನ ಕಲಿತರು. ಏಕಲವ್ಯನ ಥರ ಒಬ್ಬರೇ, ಬರೀ ಆವಾಗ ಕ್ಯಾಸೆಟ್ CD-ಗಳು ಇರಲಿಲ್ಲ. ಸೊ LP ರೆಕಾರ್ಡಿಂಗ್ಸ್, ಒಂದು ರೆಕಾರ್ಡಿಂಗ್ ಕೇಳಿ ಅವ್ರು ಹೀಗೆ ನುಡಿಸಿರ್ಬಹುದೇನೋ ಅಂತ ಅಂದ್ಕೊಂಡು ಪಂಡಿತ್ ಪನ್ನಲಾಲ್ ಘೋಷ್ ಅವರ LPಗಳನ್ನ ಕೇಳಿ ಇವರು ನುಡ್ಸೋಕ್ಕೆ ಶುರು ಮಾಡಿದ್ದು. ಬಟ್ ಅವ್ರಿಗೇನಂದರೆ, ಅವ್ರ ಅಡ್ವಾಂಟೇಜ್ ಇದ್ದಿದ್ದು ಏನು ನುಡಿಸ್ಬೇಕು ಅನ್ನೋದು ಅವರಲ್ಲಿತ್ತು. ಅವರು ಹಲವಾರು ವರ್ಷಗಳು ಗಂಗೂಬಾಯಿ ಹಾನ್ಗಲ್ ಅವರಾಗಲಿ, ಭೀಮಸೇನ್ ಜೋಶಿ ಅವರಾಗಲಿ, ರಾಜ್ಗುರು ಅವರಾಗಲಿ, ಅವರೆಲ್ಲರ ಜೊತೆಗೆ ಹಾರ್ಮೋನಿಯಂ ಸಾಥ್ ಮಾಡಿದ್ರು. ಹೀಗಾಗಿ ಕಿರಾನ ಘರಾನ ಮತ್ತು ಗ್ವಾಲಿಯರ್ ಘರಾನದ ಗಾಯಕಿ ಅವರಲ್ಲಿತ್ತು. ಅದನ್ನು ಹೊರ ಹಾಕಲಿಕ್ಕೆ ಅವರು ಕೊಳಲನ್ನು ಒಂದು ಮಾಧ್ಯಮವಾಗಿ ಉಪಯೋಗಿಸ್ಕೊಂಡ್ರು. ಸೊ ಅವ್ರಿಗೆ ಬಹಳಷ್ಟು ವರ್ಷ ಅದರ ಹಿಂದೆ ಅವ್ರಿಗೆ ಪರಿಶ್ರಮ ಪಡಬೇಕಾಯ್ತು. ಸೊ ಆದ್ದರಿಂದ ನಾನು ಹುಟ್ಟುವ ಸಮಯದಲ್ಲಿ ಅವರು ಕೊಳಲು ವಾದನ, ಗಾಯನ, ಹಾರ್ಮೋನಿಯಮ್ಮು, ಕಂಪೋಸಿಂಗು, ನಾಟಕ ಇದೆಲ್ಲವೂ ನಡೀತಾ ಇತ್ತು ಮನೆಯಲ್ಲಿ. ಎಂಥ ಅದ್ಭುತ ಪರಿಸರ ಅದು, ವಾತಾವರಣ. ಅದೇ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಒಳ್ಳೆಯ ಗುರು ಸಿಗೋದು ಬಹಳ ಕಷ್ಟ. ನಮ್ಮ ಮನ್ಯಾಗ ನಮ್ಮ ತಂದಿನ ನಮ್ಮ ಗುರು ಆಗಿ ನನಗೆ ದೊರೆತಿದ್ದು ನನ್ನ ಪುಣ್ಯ ಅದು. ಹೀಗಾಗಿ ನಾವು ಹುಟ್ಟೋಕ್ಕಿಂತ ಮುಂಚೆನೇ ಬಹುಶಃ ನಮ್ಮ ತಾಯಿ ಹೊಟ್ಟೆಯಲ್ಲಿ ಇರಬೇಕಾದ್ರೆ ಆ ಕೊಳಲಿನ ಒಂದು ಆ ಮಾಧುರ್ಯ, ಅದರ ಒಂದು ಹುಚ್ಚುತನ ಅಲ್ಲಿಂದನೇ ಶುರುವಾಯಿತು ಅಂತ ನನಗನ್ನಿಸ್ತದೆ. ಚಿಕ್ಕ ವಯಸ್ಸಿನಲ್ಲೇ ಅವರು ಆಟ್ಗಿ ಆಡೋ ಕೊಳಲನ್ನು ಕೊಟ್ಟು, ಅದರಲ್ಲೇ ಸಾರೆಗಮ ಪದನಿಸ ಹೇಳಿಕೊಟ್ಟು, ಹಾಗೆ ಶುರು ಆಗಿದ್ದು ನನ್ನ ಪ್ರಯಾಣ. ಸೊ ಈ ಎಲ್ಲ ಆಯಾಮಗಳಲ್ಲೂ ಅವರು ನನಗೆ ಪ್ರೇರಣೆ ಆದರು, ಜೊತೆಗೆ ಗುರು ಆದರು. ಹಾಗಾಗಿ ನಾನು ಕೂಡ ಬರೀ ಕೊಳಲು ಅಲ್ದಿರ ಕಂಪೋಸಿಂಗ್ನಲ್ಲಾಗಲಿ, ಅಥವಾ ಇವಾಗ ಇತ್ತೀಚೆಗೆ ನಾನು ಕಾದಂಬರಿ ಬರೆದಿದ್ದೀನಿ. ಸೊ ಆ ಬರವಣಿಗೆಯಲ್ಲಿ ಎಲ್ಲದರಲ್ಲೂ ಅವರ ಪಾತ್ರ ಬಹಳ ದೊಡ್ಡದು. ಸೊ ನಮ್ಮ ತಂದೆ ಎಷ್ಟು ಮಲ್ಟಿಫೆಸೆಟೆಡ್ ಇದ್ರು, ಅದರ ಒಂದು ಚಿಕ್ಕ ಅಂಶ ನನ್ನಲ್ಲಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಸೊ ಐ ಆಮ್ ರಿಯಲಿ ಫಾರ್ಚುನೇಟ್ ಟು ಹ್ಯಾವ್ ಹಿಮ್. ಅದು ನಿಮ್ಮ ದೊಡ್ಡತನ ಅಥವಾ ಹಂಬಲ್ನೆಸ್ ಅಂತ ಹೇಳ್ಬೋದು. ಮನೆ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು, ನಿಮ್ದ್ರಲ್ಲಿ ತಂದೆ ಮೊದಲ ಗುರು. ಬಹಳ ಖುಷಿ ಆಗುತ್ತೆ ಅಂತ ವಾತಾವರಣ, ಬಹಳ ಪುಣ್ಯ ಅಂತ ಮನೆಯಲ್ಲಿ ಹುಟ್ಟಿರೋದು. ನೀವೀಗ ಹೇಳ್ದಂಗೆ ನೀವು ಬಹಳಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ತಂದೆ ಥರ ಅಂತ. ಕ್ಲಾಸಿಕಲ್ ಅಂದರೆ ಪಾರಂಪರಿಕ ಮತ್ತು ಕಂಟೆಂಪ್ರರಿ ಎರಡನ್ನೂ ನಿಮ್ಮ ನುಡಿಸುವ ಶೈಲಿಯಲ್ಲಿ ನಾವು ನೋಡಬಹುದು.
ಅದನ್ನ ಎರಡೂ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಕಷ್ಟ ಆಗುತ್ತಾ ಅಥವಾ ಹೇಗೆ ಸುಲಭ ಸಾಧ್ಯನಾ? ಅಂದರೆ ಅದರಲ್ಲೂ ನಮ್ಮ ತಂದೆಯವರು ಹೇಳಿರೋ ಮಾತು ಬಹಳ ನಾನು ಪರಿಪಾಲಿಸ್ಕೊಂಡು ಬರ್ಲಿಕತ್ತೀನಿ. ಅದೇನಂತ ಅಂದ್ರೆ ನೀವು ಏನೋ ಕಾಂಟೆಂಪ್ರರಿ ಆಗಲಿ, ಫ್ಯೂಷನ್ ಆಗಲಿ, ಏನೋ ಮಾಡರ್ನ್ ಮ್ಯೂಸಿಕ್ ಮಾಡಿದ್ರೂ ಅದರ ಅಡಿಪಾಯ ಶಾಸ್ತ್ರೀಯ ಸಂಗೀತದ್ದಿರಬೇಕು, ರಾಗದಾರಿ ಇರಬೇಕು. ಸೊ ಮೆಲಡಿ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅವ್ರು ಯಾವತ್ತೂ ಹೇಳ್ತಿದ್ರು. ನೀನು ಏನೇ ಮಾಡಿದ್ರೂ ಅದರೊಳಗೆ ಹೃದಯಕ್ಕೆ ತಲುಪುವಂಥ ಸ್ವರ ಸಂಯೋಜನೆ ಅದರಲ್ಲಿದ್ದು, ನೀನು ಅದನ್ನು ಬೇರೆ ಬೇರೆ ಜಾನರ್ಸ್ ಆಫ್ ಮ್ಯೂಸಿಕನ್ನು ಅದನ್ನು ಜಸ್ಟ್ ಎಲಿಮೆಂಟ್ಸ್ ಥರ ಬಳಸ್ಕೊಂಡು ಆ ರೀತಿಯಲ್ಲಿ ನೀನು ಫ್ಯೂಷನ್ ಮಾಡು ಅಥವಾ ಕಾಂಟೆಂಪ್ರರಿ ಸ್ಟೈಲನ್ನು ಇಂಟ್ರಡ್ಯೂಸ್ ಮಾಡ್ಕೋ. ಯಾಕೆಂದರೆ ನಮ್ಮ ರಾಗದಾರಿ ಎಷ್ಟು ಗಂಭೀರ ಅಂದರೆ ಅದಕ್ಕೆ ಎಷ್ಟು ಮರ್ಯಾದೆ ಕೊಡಬೇಕು ಅದನ್ನು ಕೊಡಲೇಬೇಕು. ಯಾವುದೇ ರೀತಿಯ ಸಂಗೀತ ನಾವು ಮಾಡಿದ್ರು ಅದಕ್ಕೆ ಚ್ಯುತಿ ಬಾರದ ಹಾಗೆ, ಅದಕ್ಕೆ ಹಾನಿ ಉಂಟಾಗದ ಹಾಗೆ ನಾವು ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅದು ಕೇಳೋರ್ಗು ಸಂತೋಷ, ಸಂಗೀತಗಾರರಿಗೂ ಆಗಲಿ ಅಥವಾ ಕಲಿಯೋ ಮಕ್ಕಳಿಗಾಗಲಿ ಎಲ್ರಿಗೂ ಸ್ಫೂರ್ತಿ ನೀಡುವಂಗೆ ಆಗುತ್ತದೆ ಅದು. ಫ್ಯೂಷನ್ ಹೆಸರಿನಲ್ಲಿ ಕನ್ಫ್ಯೂಷನ್ ಮಾಡಬಾರ್ದು ಅಂತ. ಆ್ಯಂಡ್ ಬರೀ ಪಾಶ್ಚಾತ್ಯ ವಾದ್ಯಗಳನ್ನ ಬಳಸಿದ್ರೆ ಅದು ಫ್ಯೂಷನ್ ಅಂತ ಅನಿಸ್ಕೊಳ್ಳೋದಿಲ್ಲ, ಅಬ್ಬರ ಆಗ್ತದೆ. ಅದನ್ನು ಎಷ್ಟರ ಮಟ್ಟಿಗೆ ಬಳಸಬೇಕು? ಈಗ ನನ್ನ ಫ್ಯೂಷನ್ ಮ್ಯೂಸಿಕ್ ಅಂತ ನಾನು ಹೇಳೋದಾದರೆ ಅದರಲ್ಲಿ 70% ಆಫ್ ಮೈ ಕಂಪೋಸಿಷನ್ಸ್ ಆರ್ ಹಿಂದೂಸ್ತಾನಿ ರಾಗ ಬೇಸ್. ಇನ್ನು 30% ನಾನು ಕರ್ನಾಟಕಿ ಶೈಲಿಯ ಲೆಕ್ಕಾಚಾರ, ಅದು ಅವರ ಲಯಕಾರಿ, ಅದರಲ್ಲಿ ಪಾಶ್ಚಾತ್ಯ ಜಾಝ್ ಮ್ಯೂಸಿಕ್ ಅಥವಾ ಹಾರ್ಮನೀಸನ್ನು ಬಳಸೋದಾಗಲಿ ಅಥವಾ ನಮ್ಮ ಜನಪದ ಶೈಲಿಯ ಜನಪದ ವಾದ್ಯಗಳಾಗಲಿ ಅಥವಾ ಜನಪದ ಶೈಲಿಯ ರಿದಮ್ ಪ್ಯಾಟರ್ನ್ಸ್ ಆಗಲಿ, ಅದು ಅವನಷ್ಟು ನಾನು ಈಗ ನಾವು ಹೇಳ್ತೀವಲ್ಲ ಮೊಸರನ್ನ ಉಪ್ಪಿನಕಾಯಿ ಅಂತ, ಹಂಗೆ ಮೇನ್ ಮೊಸರನ್ನ ಚಲೋ ಇರ್ಬೇಕು ಆ್ಯಕ್ಚುಲಿ, ಅದು ಆಮೇಲೆ ಸ್ವಲ್ಪ ಉಪ್ಪಿನಕಾಯಿ ಅದಕ್ಕಿಂತ ಅದು ಮೆರುಗು ನೀಡ್ತದೆ ಅಂತ. ಹಂಗೆ ನನ್ನ ಕಾಂಟೆಂಪ್ರರಿ ಇದ್ರ ಬಗ್ಗೆ ವಿಚಾರ ಮಾಡೋದು. ನಮ್ಮ ತಂದೆಯವರು ಅವರೇ ಸ್ಫೂರ್ತಿ ಅದಕ್ಕೆ. ಸೊ ಅದನ್ನ ಮಾಡ್ಕೊಂಡು ಹೊಂಟೇನೆ ಅಷ್ಟೇ. ಇಷ್ಟು ಸೊಗಸಾಗಿ ಹೇಳಿದ್ರಿ. ಈಗ ನೀವು ಹೇಳಿದಂಗೆ ಅದೇ ಫ್ಯೂಷನ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಾರ್ದು, ಒಂದು ಎಲ್ಲ ಲಯಬದ್ಧವಾಗಿ ರಾಗಬದ್ಧವಾಗಿ ಕ್ಲಾಸಿಕ್ನೇ ಬೇಸ್ ಆಗಿ ಇಟ್ಕೊಂಡು ಮಾಡಬೇಕಂತ. ಹೀಗೆ ಈ ಕಂಟೆಂಪ್ರರಿ ಫ್ಯೂಷನ್ ಮತ್ತು ನೀವು ಮಾಡುವಂತಹ ಜುಗಲ್ಬಂದಿ ಆಮೇಲೆ ಇದರೊಳಗೆಲ್ಲ ಕೊಳಲಿನ ಪಾತ್ರ ಏನಿದೆ? ನನಗೇನು ಅನ್ನಿಸ್ತದೆ ಅಂದ್ರೆ, ಕೊಳಲು ಶ್ರೀಕೃಷ್ಣ ಪರಮಾತ್ಮನ ಕಾಲದಿಂದಲೂ ಇಟ್ ಈಸ್ ಅ ಸಬ್ಸ್ಟಿಟ್ಯೂಟ್ ಫಾರ್ ವೋಕಲ್ ಅಂತ. ಯಾವಾಗ ನಿಮ್ಗೆ ಶಬ್ದಗಳು ಮುಗಿದೋಗ್ತಾವ, ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಧ್ವನಿಯಿಂದ, ಆವಾಗ ಆ ಕೊಳಲು ಆ ಭಾವನೆಗಳನ್ನ ವ್ಯಕ್ತಪಡಿಸ್ಬೋದು ಅನ್ನೋ ಒಂದು ಕ್ವಾಲಿಟಿ ಆ ವಾದ್ಯಕ್ಕಿದೆ ಅಂತ ಅನಿಸ್ತದೆ. ಯಾರ ಬಾರಿಸ್ಲಿ ಅದು, ಆ ಕೊಳಲಿನಲ್ಲಿ ಬರುವಂಥ ಆ ಟೋನ್ ಏನಿದೆಯಲ್ಲ, ಇಟ್ ಈಸ್ ಅಪೀಲಿಂಗ್. ಪಶು ಪಕ್ಷಗಳಿಗೆ ಆಗಲಿ ಅಥವಾ ಇಡೀ ನಿಮ್ಮ ತಮ್ಮ ಸುತ್ತಮುತ್ತಲಿರೋ ಎಲ್ಲರನ್ನೂ ಆವರಿಸ್ಕೊಳ್ಳುವಂಥ ಒಂದು ನಾದ, ಕೊಳಲಿನ ನಾದ. ಸೊ ಹಾಗಾಗಿ ಇವತ್ತಿನ ದಿನದಲ್ಲಿ ನಾವು ನೋಡೋದಾದರೆ, ನೀವು ಕೊಳಲನ್ನು ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಕೇಳ್ತೀರಾ, ಲೈಟ್ ಮ್ಯೂಸಿಕ್ ಭಜನ್ ಆಗ್ಬೋದು, ಸೂಫಿ ಆಗ್ಬೋದು, ಯಾವುದೇ ರೀತಿಯ. ಇನ್ಫ್ಯಾಕ್ಟ್ ನಾನು ನನ್ನ ಪ್ರಾರಂಭಿಕ ದಿನಗಳಲ್ಲಿ ಒಂದು ರಾಕ್ ಬ್ಯಾಂಡ್, ಡಚ್ ರಾಕ್ ಬ್ಯಾಂಡ್, ನೆದರ್ಲೆಂಡ್ಸಲ್ಲಿ ಬ್ಲಾಫ್ ಅಂತ, ಆಗಿನ ನಂಬರ್ 1 ಪಾಪ್ ಬ್ಯಾಂಡ್, ಅದು ರಾಕ್ ಬ್ಯಾಂಡ್. ಅವ್ರ ಜೊತೆ 6 ತಿಂಗಳಿದ್ದೆ ನಾನು ಆ್ಯಸ್ ಅ ಬ್ಯಾಂಡ್ ಮೆಂಬರ್. ಇಲ್ಲಿ ಪಿಂಕ್ ಪಾಪ್ ಫೆಸ್ಟಿವಲ್ ಅಂತಂತೆಲ್ಲ ಆಗೋದು ಆಮ್ಸ್ಟರ್ಡ್ಯಾಮಲ್ಲಿ, ಅಲ್ಲಿ ಎಲ್ಲ ಕಡೆನೂ ಟೂರ್ ಮಾಡಿದೆ. ಅವ್ರು ಯುರೋಪ್ ಟೂರ್ ಎಲ್ಲ ಮಾಡಿದ್ವಿ. ಸೊ 10,000 ಜನ, ನಿಮ್ಗೆ ಗೊತ್ತಲ್ಲ ರಾಕ್ ಬ್ಯಾಂಡ್ ಹೆಂಗಿರ್ತದೆ. ಸೊ ಆ ಎಲ್ಲ ಥರದ ಅಬ್ಬರದ ಒಂದು ಸಂಗೀತ ಅದು. ಮೆಟಲ್ ಗಿಟಾರು, ಡಿಸ್ಟಾರ್ಷನ್ ಗಿಟಾರು, ಹೆವಿ ಡ್ರಮ್ಮಿಂಗ್ ನಡೀತಾ ಇದೆ, ಸಿಕ್ಕಾಪಟ್ಟೆ ಜನ ಎಲ್ಲ ಹೂ ಅಂತ ಕೂಗ್ತಾ ಇದ್ದಾರೆ. ಅಷ್ಟು ಗಲಾಟೆ ಮಧ್ಯದಲ್ಲಿ ಒಂದು ಕೊಳಲಿನ ನಾದ ಹಿಂಗೆ ಅದು ಬಂದರೆ ಎಷ್ಟು ಅದು ಇಂಪ್ಯಾಕ್ಟ್ಫುಲ್ ಇತ್ತು ಅಂದರೆ ಆ ಜನಕ್ಕೆ. ಅದು ಯೂಟ್ಯೂಬಲ್ಲೂ ಇದೆ ಆ ವಿಡಿಯೋಗಳೆಲ್ಲ. ಸೊ ಇಟ್ ಗೋಸ್ ಆನ್ ಟು ಪ್ರೂವ್ ದಟ್ ಇಟ್ ಹ್ಯಾಸ್ ಗಾಟ್ ಒನ್ ಕ್ವಾಲಿಟಿ. ಸೊ ಇವನ್ ಈಗ ನೀವು ನಮ್ಮ ದೇಶದಲ್ಲಿ ಕೊಳಲು ಮಾರ್ಕೊಂಡು ಓಡಾಡ್ತಾ ಇರ್ತಾರೆ ದೇವಸ್ಥಾನದ ಎದುರುಗಡೆ ಎಲ್ಲ. ಅವ್ರು ನುಡ್ಸೋದು ಕೇಳಿದ್ರೆ ಎಷ್ಟು ಸಂತೋಷ ಆಗುತ್ತೆ, ಎಷ್ಟು ಮನಸ್ಸಿಗೆ ಒಂದು ಆಹ್ಲಾದಕರವಾದ ಒಂದು ಹಿತ ನೀಡುವಂಥ ವಾದ್ಯ. ಸೊ ಹಾಗಾಗಿ ನಾನು ಮೋರ್ ದ್ಯಾನ್ ದ ಆರ್ಟಿಸ್ಟ್, ಐ ಥಿಂಕ್ ಫ್ಲೂಟ್ಗೆ ಆ ಕ್ವಾಲಿಟಿ ಇದೆ. ಬಟ್ ಅಷ್ಟೇ ಕಷ್ಟಕರ ವಾದ್ಯ ಅನ್ನೋದೂ ಸತ್ಯ. ಯಾಕೆಂದರೆ ಎಲ್ಲವೂ ನಿಮ್ಮ ಉಸಿರಿನ ಮೇಲೆ ನಿಂತಿದೆ ಅದು. ಸೊ ನೀವು ಉಸಿರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಶ್ರುತಿ ಹೋಗುತ್ತೆ, ಏನೇನೋ ಭಾಳ ಕಷ್ಟ. ಅದು ನೋಡೋಕೆ ಭಾಳ ಸಿಂಪಲ್, ಅದರಲ್ಲಿ ಎಲ್ಲೂ ತಂತಿಗಳಿಲ್ಲ, ಚರ್ಮ ಇಲ್ಲ, ಟ್ಯೂನ್ ಮಾಡೋಕ್ಕೆ ಬರಲ್ಲ. ಏನೇ ಇದ್ರೂ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಕಂಟ್ರೋಲ್ಡ್ ಬೈ ದ ಹ್ಯೂಮನ್.
ನೀವು ಹೇಗೆ ಅದರಲ್ಲಿ ಉಸಿರು ನಿಟ್ಟುಸಿರನ್ನ ಹೇಗೆ ಬಿಡ್ತೀರಿ, ನಿಮ್ಮ ಉಸಿರು ಮೇಲೆ ಎಷ್ಟು ಹಿಡಿತಾ ಇದೆ, ನಿಮ್ಮ ಬ್ರೈನು ಮತ್ತು ಫಿಂಗರ್ ಕೋಆರ್ಡಿನೇಷನ್ ಎಷ್ಟರ ಮಟ್ಟಿಗಿದೆ, ನಿಮ್ಮ ಬ್ರೆತ್ತು, ಅದೆಲ್ಲವೂ ಇಟ್ ಮ್ಯಾಟರ್ಸ್. ಸೊ ಹಾಗಾಗಿ ನೋಡೋದಕ್ಕೆ ಬಹಳ ಸುಲಭ, ಬಟ್ ಕೇಳೋದಕ್ಕೆ ಅತಿ ಮಧುರವಾದ ಒಂದು ವಾದ್ಯ. ಖಂಡಿತ ಅದರಲ್ಲಿ ಎರಡು ಪ್ರಶ್ನೆನೇ ಇಲ್ಲ. ಬಹಳ ಮಧುರವಾದ ವಾದ್ಯ. ನೋಡಕ್ ನೀವು ಹೇಳ್ದಂಗೆ ಸುಲಭ ಅನ್ಸ್ಬೋದು ನೀವು ಹೇಳ್ದಂಗೆ, ಆದ್ರೆ ಈಗ ಬೇರೆ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ತಗೊಂಡ್ರೆ ಅದರಲ್ಲಿ ನಿಮ್ ಬೆರಳು ಅಷ್ಟೇ ನಿಮ್ದು ಇದು ಎರಡೇ ಕೋಆರ್ಡಿನೇಷನ್. ಇಲ್ಲಿ ನೀವು ಪೂರ್ತಿ ದೇಹನೇ ಬೇಕು ನಿಮ್ಗೆ. ಇನ್ನೊಂದು ತಮಾಷೆ ಅಂದ್ರೆ ಈ ಬೇರೆ ವಾದ್ಯಗಳಾದ್ರೆ ಗುರು ಅದನ್ನ ಟ್ಯೂನ್ ಮಾಡಿ ಕೊಡ್ಬೋದು. ಕರೆಕ್ಟ್. ಈಗ ಸಿತಾರ್ ಆದ್ರೆ ಟ್ಯೂನ್ ಮಾಡಿ ಕೊಡ್ಬೋದು, ತಬಲಾ ಟ್ಯೂನ್ ಮಾಡಿ ಕೊಡ್ಬೋದು, ನುಡ್ಸಪ್ಪ ಅಂತ. ಕೊಳಲನ್ನೇ ಒಳಗ ಏನು ಗಂಟ್ಲನ್ನೇ ಟ್ಯೂನ್ ಮಾಡಿ. ಸೊ ಅದು ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗ್ತದೆ. ಖಂಡಿತ. ಶ್ರೋತೃಗಳು ಕೇಳಿಸ್ಕೊತಾ ಇದ್ದಾರೆ, ಎಷ್ಟೊಂದು ಜನ ಕೊಳಲು ಕಲಿತಾ ಇರೋರು. ಇಲ್ಲಿ ಇದೆ ಬ್ಯಾಂಬೂ ಫ್ಲೂಟ್ ಇದೆ ಇಲ್ಲೂ ನಿಮ್ಗೆ ಗೊತ್ತಿರೋ ಹಾಗೆ. ಆದರೆ ಶಾಲೆ ಒಳಗೆ ನಾನು ನೋಡಿರೋಂಥ ಕಲಿಸೋವಂಥದ್ದು ಕಡಿಮೆ. ಇಲ್ಲಿ ರೆಕಾರ್ಡರ್ ಅಥವಾ ಮೆಟಲ್ ಫ್ಲೂಟು ಇಲ್ಲಿ ಸ್ವಲ್ಪ ಹೆಚ್ಚಿಗೆ ಪ್ರಸಿದ್ಧಿ ಇಲ್ಲಿ. ನೀವು ಇವತ್ತಿಲ್ಲಿ ಬಂದಿದ್ದೀರಾ ನಮ್ಮ ಪುಣ್ಯ ಮಠದಲ್ಲಿ, ರಾಯರ ಭಕ್ತರು ನೀವು. ರಾಯರ ಮೇಲಿರೋ ನಂಬಿಕೆ ನಿಮ್ಮ ಸಂಗೀತದ ಮೇಲೆ, ನಿಮ್ಮ ವೈಯಕ್ತಿಕ ಜೀವನದ ಮೇಲೆ, ಜೀವನವನ್ನ ಅಥವಾ ರೂಪಿಸಕ್ಕೆ ಹೇಗೆ ಅದು ಒಂದು ಸಹಕಾರಿಯಾಗಿದೆ ಅಥವಾ ಕಾರಣವಾಗಿದೆ? ರಾಯರ ಬಗ್ಗೆ ನನಗೆ ಮೊದಲ ಪರಿಚಯ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತಿಗೀತೆಗಳು. ಸೊ ಅದು ಕೇಳಿದ ಮೇಲೆ ಒಂದು ರೀತಿಯ ಅದೇ ಒಂದು ಸ್ಫೂರ್ತಿ ಆಯಿತು. ಸೊ ಆಮೇಲೆ ಚಿಕ್ಕವನಿದ್ದಾಗ ಮಂತ್ರಾಲಯಕ್ಕೆ ಹೋಗಿದ್ದು. ಒಂದು ಸತಿ ನಂಗೆ ಜ್ಞಾಪಕ ಇದೆ, ಯಾವುದೋ ಒಂದು ಕಾರಣಕ್ಕಾಗಿ ನನ್ನ ಜ್ವರ ಬಂದು ನನಗೆ ಕಚೇರಿ ಕೊಡಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಅವತ್ತು. ಸೊ ಆರ್ಗನೈಸರ್ಸ್ ಕೂಡ ಎಲ್ಲ ಟೆನ್ಷನಲ್ಲಿದ್ರು, ಏನು ಮಾಡೋದಪ್ಪ ಅಂತ. ಅವತ್ತು ಬೆಳಿಗ್ಗೆ ಯಾರೋ ಒಬ್ಬರು ರಾಯರ ಮಠಕ್ಕೆ ಹೋಗಿ ಬಂದೀನಿ, ಪ್ರಸಾದ ತೊಗೊಳ್ಳಿ ಸರ್ ಅಂತ. ನಾನು ಮಲಗಿದೆ, ನಂಗೆ ಜ್ವರ ಬಂದಿದೆ ಸರ್, ಇದು ಮಂಗಳೂರಲ್ಲಿ ಆಗಿರುವಂಥದ್ದು. ಆಮೇಲೆ ನಮ್ಮ ತಬಲಾದವ್ರು, ಇಲ್ಲ ರೀ ಪ್ರಸಾದ ಇಲ್ಲ ಅನ್ಬಾರ್ದು, ತೊಗೊಂಡ್ಬಿಡ್ರಿ ಅಂತ. ತೊಗೊಂಡೆ. ಸಾಯಂಕಾಲ ಅಷ್ಟೊತ್ತಿಗೆ ಜ್ವರ ಎಲ್ಲ ಕಮ್ಮಿಯಾಗಿ ಕಚೇರಿ ಕೊಡೋ ಹಾಗಾಯಿತು. ಸೊ ಅದು ರಾಯರ ಅನುಗ್ರಹ ಅಲ್ಲ ಅಂದರೆ ಬೇರೆ ಏನು ಅಂತ. ಸೊ ಒಂದು ರೀತಿಯಿಂದ ಅವರ ಅನೇಕ ಭಕ್ತಿಗೀತೆಗಳನ್ನ ನಾನು ರೆಕಾರ್ಡಿಂಗ್ಸಲ್ಲಿ ಭಾಗವಹಿಸಿದ್ದೀನಿ, ಕೊಳಲು ನುಡಿಸಿದ್ದೀನಿ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ಗೋಸ್ಕರ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡಿರೋ ಒಂದು ಆಲ್ಬಮಲ್ಲಿ ಕೂಡ ನುಡಿಸಿದ್ದೀನಿ. ಸೊ ಅದೆಲ್ಲ ಮಾಡಬೇಕಾದ್ರೂ ಎಲ್ಲೋ ಒಂದು ರೀತಿಯ ಅವರ ಅನುಗ್ರಹ, ಅವರ ಅವರು ಅಂದರೆ ನಮಗೆಲ್ರಿಗೂ ಅವರ ಒಂದು ದೊಡ್ಡ ಸ್ಫೂರ್ತಿ. ಯಾಕೆಂದರೆ ಅವರೇ ಒಬ್ಬ ಸಂಗೀತಗಾರರು ಕೂಡ. ಸೊ ಹಾಗಾಗಿ ಅವರ ಒಂದು ಆಶೀರ್ವಾದ, ಅವರ ಇದು ಇದ್ದೇ ಇದೆ ನಮ್ಮ ಮೇಲೆ ಅಂತ ನಾನು ಭಾವಿಸ್ತೀನಿ, ನಮ್ಮ ಇಡೀ ಕುಟುಂಬದ ಮೇಲೆ. ಸೊ ಸಮಯ ಸಿಕ್ಕಾಗ ನಾವು ಮಂತ್ರಾಲಯಕ್ಕೆ ಕಾರ್ಯಕ್ರಮ ಕೊಡೋದಕ್ಕೂ ಹೋಗ್ತೀನಿ, ಅಲ್ಲಿ ಯಾವಾಗ ಆಗ್ತದೆ ಅವಾಗ ಹೋಗ್ತೀನಿ. ಸೊ ಖಂಡಿತವಾಗಿಯೂ ಅವರು ಈಸ್ ಆಲ್ವೇಸ್ ದೇರ್. ಖಂಡಿತ ನೆನೆದವರ ಮನದಲ್ಲಿ ಸದಾ ಇರ್ತಾರೆ ರಾಯರು. ತುಂಬಾ ಸಂತೋಷ. ಅವರ ಪ್ರೇರಣೆಯಿಂದ ಯಾವ್ದಾದ್ರು ಒಂದು ರಚನೆ ಮಾಡಿದ್ದೀರಾ? ಯಾವ್ದಾದ್ರು ವಿಶೇಷ ರಾಗ ಇದೆಯಾ ನೀವು ರಾಯರ್ಗೋಸ್ಕರ ಅಂತ ನಾನು ಇನ್ನೂವರೆಗೂ ಯಾವುದು ರಾಗ ಅಥವಾ ರಚನೆ ಅಂತ ಮಾಡಿಲ್ಲ. ಬಟ್ ಆಸ್ ಐ ಸೆಡ್, ಅವರ ಅನೇಕ ಬೇರೆ ಬೇರೆ ಅವರ ಧ್ವನಿ ಸುರುಳಿಗಳಿಗೆ ನಾನು ಮ್ಯೂಸಿಕ್ ಮಾಡಿದ್ದೀನಿ, ಫ್ಲೂಟ್ ನುಡಿಸಿದ್ದೀನಿ, ಅದೆಲ್ಲ ಇದೆ. ಮೇ ಬಿ ಸದ್ಯದರಲ್ಲಿ ಇನ್ ದ ಫ್ಯೂಚರ್ ಅವರು ಮಾಡಿಸ್ತಾರೆ ನನ್ನ ಹತ್ರ ಅಂತ ನಾನು ನಂಬಿದ್ದೇನೆ. ಖಂಡಿತ ಅದು ಬೇಗನೆ ಆಗುತ್ತೆ ಅಂತ ನಾವೆಲ್ಲ ಆಶಯಿಸೋಣ. ಧಾರ್ಮಿಕ ಅಭ್ಯಾಸಗಳು ನಮ್ಮ ಸನಾತನ ಧರ್ಮದಲ್ಲಿ ಪ್ರಾಚೀನವಾದ ಕಾಲದಿಂದಲೂ ಕೂಡ ಯೋಗ ಧ್ಯಾನ ಇದ್ದೇ ಇದೆ. ಅದು ಈಗ ಪಾಶ್ಚಾತ್ಯ ಜನರು ಆ ಕಡೆ ಮೊರೆ ಹೋಗ್ತಿದ್ದಾರೆ, ಭಾರತ ಕಡೆ ನೋಡ್ತಿದ್ದಾರೆ. ಈಗ ನನ್ನಂತಹ ಸಾಮಾನ್ಯ ವ್ಯಕ್ತಿ ಧ್ಯಾನ ಮಾಡಬೇಕು ಅಂದರೆ ನಾನೊಂದು ಮ್ಯೂಸಿಕ್ ಹಾಕೋತೀನಿ, ಮೆಡಿಟೇಟಿವ್. ಅದು ಫ್ಲೂಟ್ ಅಂತೂ ಬಹಳ ನಮಗೆ ಅದ್ಭುತವಾಗಿದೆ. ನೀವು ಯು ಆರ್ ದ ಸೋರ್ಸ್ ಫಾರ್ ಸಚ್ ಮೆಡಿಟೇಷನ್. ನಿಮ್ಮದೇನಾದರೂ ಧಾರ್ಮಿಕ ಅಭ್ಯಾಸಗಳಿದೆಯಾ? ನೀವು ಕೊಳಲು ನುಡಿಸೋದೇ ಒಂದು ಧ್ಯಾನ ನನಗನ್ಸೋ ಮಟ್ಟಿಗೆ. ಅದ್ರ ಹೊರತಾಗಿ ನಿಮ್ಗೇನಾದ್ರು ಬೇರೆ? ನನ್ನ ಏನು ವಿಷಯ ಏನಂದರೆ, ನಮ್ಮ ತಂದೆ ಯಾವತ್ತು ನಮ್ಮ ಸಂಗೀತ, ನಮ್ಮ ರಾಗದಾರಿನೇ ಒಂದು ಪೂಜೆ, ಅದೇ ನಮ್ಮ ಭಗವಂತನಿಗೆ ಹತ್ತಿರವಾಗುವ ಒಂದು ಮಾಧ್ಯಮ
ಅನ್ನೋದು ಚಿಕ್ಕಂದಿಂದ ಹೇಳ್ಕೊಟ್ರು. ಸೊ ದಿನನಿತ್ಯದ ಏನು ನಮ್ಮ ಕಾರ್ಯಚಟುವಟಿಕೆಗಳ ಮಧ್ಯದಲ್ಲಿ ದೇವ್ರ ನೆನೆಯೋದು, ಪೂಜೆ ಮಾಡೋದು ಅದೆಲ್ಲ ಬಿಟ್ಟು ಸಂಗೀತಕ್ಕೆ ಕೂತಾಗ ಅಷ್ಟೇ ಮಡಿವಂತಿಕೆಯಿಂದ ಆ ಪ್ರತಿಯೊಂದು ರಾಗಕ್ಕೆ ಅದರ ಆಳ ಇಳಿದು ಅದರಲ್ಲಿರೋ ಎಲ್ಲ ಭಾವನೆಗಳನ್ನ ಹೊರತಂದು, ಸೊ ಈ ಥರ ಮಾಡುವಾಗ ನೀವು ಹೇಳಿದಾಗ ಏನಾಗುತ್ತೆ, ನಾನು ಕೊಳಲಿನಿಂದ ಅದರ ಜೊತೆಗಿದ್ದಾಗಲೇ ನಾನು ಧ್ಯಾನ ಸ್ಥಿತಿಗೆ ಹೋಗೋಕ್ಕೆ ಸಾಧ್ಯ. ನನ್ನ ಜೊತೆ ಕೇಳುಗರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಸಾಧ್ಯತೆ ಇದೆ. ಸೊ ಹಾಗಾಗಿ ಅದೇ ನಮ್ಮ ಧರ್ಮ ಅನ್ನೋ ಮಟ್ಟಿಗೆ ನಾವು ಅದನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದಲ್ದಿರ ನಾನು ಹೇಳಿದ್ನಲ್ಲ, ಅನೇಕ ದೇವಸ್ಥಾನಗಳಲ್ಲಿ ಇವಾಗ ಉಡುಪಿ ಶ್ರೀಕೃಷ್ಣ ಮಠದ ಆಸ್ಥಾನ ಸಂಗೀತ ವಿದ್ವಾನ್ ಅಂತ ಕೊಟ್ಟಿದ್ದಾರೆ, ಶೃಂಗೇರಿ ಮಠದವ್ರು ಕೊಟ್ಟಿದ್ದಾರೆ. ಸೊ ಅನೇಕ ದೇವಸ್ಥಾನ ಇವರು. ಸೊ ಅಲ್ಲಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತೀವಿ. ಯಾರಿಗೂ ಸಿಗದೇ ಇರೋ ಸೌಭಾಗ್ಯಗಳು ಅವು ನಮ್ಮ ಪಾಲಿಗೆ ಸಿಕ್ಕಿವೆ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಒಂದ್ಸತಿ ಹೀಗೆ ನಮ್ಮ ಸಂಜೆ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮ ಶುರು ಆಗೋಕ್ಕಿಂತ ಮುಂಚೆ ಅವ್ರದ್ದೊಂದು ಪಲ್ಲಕ್ಕಿ ಉತ್ಸವ ಅಂತ ನಡೀತದೆ. ಆವಾಗ ಅವರು ಸ್ವಾಮಿಗಳು ಕರೆದ್ರು, ಬರ್ರಿ ಒಂದು ನಿಮಿಷ ದರ್ಶನ ತೊಗೊಂಡು ಹೋಗ್ಬಿಡ್ರಿ ಅಂತ. ಹೋಗುವಷ್ಟೊತ್ತಿಗೆ ಸ್ವಾಮಿಗಳು ಇದ್ರು ಅಲ್ಲಿ. ಆ ಕೃಷ್ಣನ ವಿಗ್ರಹವನ್ನು ಹಿಂಗೆ ತೆಗೆದು ಹಿಂಗೆ ಅವರು ಪಲ್ಲಕ್ಕಿ ಉತ್ಸವ ಮಾಡ್ತಾರೆ. ನುಡ್ಸಿ ಕೊಳಲು ಅಂದರು. ಇಲ್ಲ, ಅದು ಸ್ಟೇಜಲ್ಲಿದೆ ನನ್ನ ಕೊಳಲು, ಎಲ್ಲ ಅಲ್ಲಿ ಸೌಂಡ್ ಚೆಕ್ ಮಾಡಿ ಇಟ್ಟಿದ್ದೀವಿ. ಕೃಷ್ಣನ ವಿಗ್ರಹದಲ್ಲಿರೋ ಕೊಳಲನ್ನ ತೆಗೆದು ಕೈ ಕೊಟ್ಟರು, ನುಡ್ಸಿ ಅಂತ. ಅದು ನುಡಿಸ್ದೆ ನನ್ನ ಜೊತೆಗೆ ಅದು ಇಡೀ ಪ್ರದಕ್ಷಿಣೆ ಎಲ್ಲ ಹಾಕಿದ್ವಿ ನಾವು 7 ಸತಿ. ಸೊ ನಾನು ಮುಂದೆ ಐ ವಾಸ್ ಲೀಡಿಂಗ್, ಕೊಳಲು ನುಡಿಸ್ಕೊಂಡು ಪಿಳ್ಳಂಗುವಿಯ ಆ ಸಾಂಗ್ ನಾನು ನುಡಿಸ್ದೆ. ನನ್ನ ಜೊತೆ ಅಲ್ಲಿ ಮಠದಲ್ಲಿರೋರು ವಾದ್ಯಗಾರರು ನನ್ನ ಜೊತೆ ನುಡಿಸ್ಕೊಂಡು ಬಂದರು. ಸೊ ಅದು ಆ ವಿಡಿಯೋನು ತುಂಬ ವೈರಲ್ ಆಯಿತು. ಸೊ ಇದು ಯಾರಿಗೆ ಸಿಗುತ್ತೆ ಹೇಳಿ? ಅದು ಆ ವಿಗ್ರಹದಲ್ಲಿರೋ ಕೊಳಲು ಅದು ನಂದು ಅಲ್ಲ, ಅದು ಯಾರ್ದೋ ಅದು ಆಮೇಲೆ ಹಿಂದೂಸ್ತಾನಿ ಕೊಳಲು ಕೂಡ ಅಲ್ಲ, ಅದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬಳಸುವಂಥ ಕೊಳಲು. ಸಡನ್ ಆಗಿ ಕೈ ಕೊಟ್ಟಿದ್ರು ನುಡಿಸ್ರಿ ಅಂದ್ರೆ ಅದು ಬಂತು, ಅದು ಟ್ಯೂನ್ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಆಮೇಲೆ ನನಗೆ ಆಶ್ಚರ್ಯ ಆಯ್ತು, ನಾನು ಹೆಂಗೆ ನುಡಿಸ್ತಾ ಇದ್ದಾನೆ. ಆ್ಯಕ್ಚುಲಿ ಅದು ಈಗ ಲೈಕ್ ಅವ್ರವ್ರ ವಾದ್ಯ ಅವ್ರವ್ರಿಗೆ ಸೆಟ್ ಆಗಿರುತ್ತೆ. ಸೊ ಹೀಗೆಲ್ಲ ನಡೀತಾ ಇರುತ್ತೆ. ಸೊ ಇದೆಲ್ಲ ಒಂದು ದೇವರ ಅನುಗ್ರಹ, ಕೃಷ್ಣನ ಅನುಗ್ರಹ, ರಾಯರ ಅನುಗ್ರಹ. ಇವೆಲ್ಲ ನಾವು ಕಷ್ಟಪಟ್ಟು ನಾನು ಹಿಂಗೆ ಮಾಡಲೇಬೇಕು, ನಾನು ಉಡುಪಿ ಕೃಷ್ಣ ಮಠದಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ಕೂತ್ಕೊಂಡು ನುಡಿಸ್ಬೇಕು ಅಂತ ಅಂದ್ಕೊಂಡ್ರೆ ಆಗಲ್ಲ. ಆಟೋಮೆಟಿಕ್ ಆಗಿ ತಾನಾಗೆ ಬಂದರೆ ಆಗತ್ತೆ ಅನ್ನೋ ಒಂದು ನಂಬಿಕೆ ಬಂದ್ಬಿಟ್ಟಿದೆ. ಹಾಗಾಗಿ ನಾವು ಎಲ್ಲಿರ್ತೀವಿ ಅಲ್ಲಿಂದಾನೇ ಕೈ ಮುಗಿದು ಅಂದರೆ ನಮ್ಮ ಹೃದಯದಿಂದ ಸತ್ಯವಾಗಿ ಬಹಳ ನಿಷ್ಠೆಯಿಂದ ಬೇಡ್ಕೋತೀವಿ. ಯಾವುದೇ ದೇವರಿರಲಿ, ಯಾವುದೇ ದೇವಿ ಇರಲಿ, ಯಾಕಂದ್ರೆ ನಾವು ತಿಂಗಳಿಗೆ ಒಂದು 2-3 ಕಾನ್ಸರ್ಟ್ ನಮ್ಮ ಟೆಂಪಲ್ ಪ್ರೆಮೈಸಸ್ ಅಲ್ಲೇ ಇರ್ತದೆ. ಎಲ್ಲ ದೊಡ್ಡ ಕುಂಭಾಭಿಷೇಕ ನಡೀತಾ ಇದೆ ಅಂತನೋ ಅಥವಾ ಏನೋ ಎಷ್ಟೊಂದು ದೇವಸ್ಥಾನಗಳಿದೆ, ಎಸ್ಪೆಷಲಿ ಕರ್ನಾಟಕದಲ್ಲಂತೂ. ಎಲ್ಲ ಕಡೆ ನಮಗೆ ಆಹ್ವಾನಗಳು ಬರ್ತಾನೆ ಇರ್ತವೆ, ನಾವು ಹೋಗ್ತಾನೆ ಇರ್ತೀವಿ. ಎಲ್ಲ ಕಡೆ ನಾವು ಅಷ್ಟೇ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತೀವಿ. ಅದು ನಾನು ಹೇಳಿದ್ನಲ್ಲ, ನಮ್ಮ ಸೌಭಾಗ್ಯ, ಅದು ನಮ್ಗೆ ಆ ಪುಣ್ಯ ಸಿಕ್ಕಿದೆ, ಅನುಗ್ರಹ ಇದೆ ನಿಮ್ಗೆ ದೇವ್ರದ್ದು. ಆ ದೈವಿಕ ಶಕ್ತಿನೂ ಕೂಡ ಹಾಗೆ ಬಂದಿರುತ್ತೆ. ಯಾಕೆಂದ್ರೆ ನೀವು ಆನ್ ದ ಗೋ ಈಗ ಯಾರ್ದೋ ಒಂದು ವಾದ್ಯ ಕೊಟ್ಟು ನುಡಿಸಿ ಅನ್ನೋದು ದೈವಿಕ ಶಕ್ತಿ ಇದ್ರೆ ಮಾತ್ರ ಅದೆಲ್ಲ ಸಾಧ್ಯ, ಹಾಗೇನೆ ಸಾಧ್ಯ ಆಗೋದಿಲ್ಲ. ಐ ಆಮ್ ಗ್ರೇಟ್ಫುಲ್ ಟು ಗಾಡ್ ಅಷ್ಟೇ. ಖಂಡಿತ. ಇದೇ ಈಗ ನೀವು ಹೇಳಿದ್ರಿ ಮಡಿಯಿಂದ ನಾವು ಮಾಡ್ತಾ ಇದ್ವಿ ಅಂತ. ಮಡಿ ಅಂದ ತಕ್ಷಣ ಅದು ಬ್ರಾಹ್ಮಣರಿಗೆ ಮಾತ್ರ ಆ ಗುಣ ಅಥವಾ ಅವರ ಅಭ್ಯಾಸ ಅಂತ. ನನ್ನ ಪ್ರಕಾರ ಅದು ಇಟ್ಸ್ ಬಿಯಾಂಡ್ ದಟ್, ಇಟ್ ಇಸ್ ಮೋರ್ ಆಫ್ ಅ ಡಿಸಿಪ್ಲಿನ್. ನೀವು ರಾಯರ ಭಕ್ತರಿಗಾಗಿರ್ಬೋದು ಅಥವಾ ಇಲ್ಲಿ ಯುವ ಪೀಳಿಗೆಗೆ ಅಥವಾ ಯಾರಿಗೆ ಸಾಧನೆ ಮಾಡಬೇಕು ಅಂದ್ರೆ 3 ಮುಖ್ಯವಾದ ಗುಣ, ಎಷ್ಟೊಂದು ಗುಣ ಬೇಕು, ಅದ್ರಲ್ಲಿ ನಿಮಗೆ ಅನ್ಸಿರೋ 3 ಮುಖ್ಯವಾದ ಗುಣ ಯಾವುವು? ಸಂಗೀತಗಾರರಿಗೆ ಅಂದ್ರೆ ಯುವ ಪೀಳಿಗೆಯವ್ರಿಗೆ ನಾನು ಹೇಳೋದಾದ್ರೆ ಅವ್ರ ಮಟ್ಟಿಗೆ ಮಾತ್ರ, ನಮ್ಮ ಪರಂಪರೆಯ ಶಾಸ್ತ್ರೀಯ ಸಂಗೀತಗಳು ಏನಿದೆ, ಅದು ಹಿಂದೂಸ್ತಾನಿನೇ ಆಗಿರ್ಬೋದು, ಕರ್ನಾಟಕನೇ ಆಗಿರ್ಬೋದು, ಅದನ್ನ ಮೊದಲು ಕಲೀರಿ. ನಿಷ್ಠೆಯಿಂದ ಅದರಲ್ಲಿರೋ ಸತ್ವವನ್ನು ಗ್ರಹಿಸಲಿಕ್ಕೆ ಪ್ರಯತ್ನ ಪಡಿ. ಆದ ಮೇಲೆ ಅದನ್ನೊಂದು ಅಡಿಪಾಯ ಅಂತ ಇಟ್ಕೊಂಡ್ರೆ, ಆ ಫೌಂಡೇಶನ್ ಚೆನ್ನಾಗಿದ್ರೆ ಬಿಲ್ಡಿಂಗ್ ಯಾವ ಥರನೂ ಎಷ್ಟು ಮಜಲಿಂದು ಬೇಕಾದರೂ ಕಟ್ಬೋದು. ಸೊ ಆ ಫೌಂಡೇಶನ್ ಬಹಳ ಮುಖ್ಯ. ಸೊ ಕ್ಲಾಸಿಕಲ್ ಮ್ಯೂಸಿಕ್ ಕಲಿಯೋದು ಬಹಳ, ಒಂದು ಒಳ್ಳೆಯ ಗುರು ಹತ್ರ ತುಂಬ ವರ್ಷಗಳು ಕಲಿಬೇಕು.
ಒಂದು 4 ರಾಗ ಕಲಿಯೋಷ್ಟೊತ್ತಿಗೆ ನನ್ಗೆ ಬಂತು ಅಂತ ಅನ್ಕೊಳ್ದಿರ ನನಗೇನು ಬರಲ್ಲ ಅನ್ನೋ ಒಂದು ಭಾವನೆಯಿಂದ ಶಾಸ್ತ್ರೀಯ ಸಂಗೀತ ಕಲಿಬೇಕು. ಎರಡನೇದಾಗಿ ಏನು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಗುರುವಿನ ಜೊತೆ ಮತ್ತು ತಂದೆ ತಾಯಿ ಜೊತೆ ಚರ್ಚೆ ಮಾಡಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕು. ಸೊ ಯೂಶ್ವಲಿ ಫೋಕಸ್ ಡೈವರ್ಟ್ ಆಗ್ತಾ ಇರುತ್ತೆ. ಈ ಕಡೆ ಕಥಕ್ ಮಾಡ್ತಾ ಇರ್ತಾರೆ, ಅಲ್ಲಿ ಪಿಯಾನೋ ಕ್ಲಾಸಿಗೆ ಹೋಗ್ತಾ ಇರ್ತಾರೆ, ಈ ಕಡೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿತಾ ಇರ್ತಾರೆ, ಸ್ಕೇಟಿಂಗ್ ಮಾಡ್ತಾ ಇರ್ತಾರೆ, ಸ್ವಿಮ್ಮಿಂಗ್ ಮಾಡ್ತಾರೆ, ಎಲ್ಲವೂ ಬೇಕು ಕರೆಕ್ಟು. ಬಟ್ ಯಾವುದೋ ಒಂದು ಪಾಯಿಂಟಲ್ಲಿ ನಾನು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ, ಇದನ್ನು ನನ್ನ ಜೀವನೋಪಾಯಕ್ಕೂ ಕೂಡ ಇದನ್ನೇ ನಾನು ಬಳಸ್ಕೊಳ್ತೀನಿ ಅಂತ ನಿರ್ಧಾರ ತೊಗೊಂಡಾಗ ಅದು ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು. ನಮ್ಮ ಇಂಡಿಯಾದಲ್ಲೂ ನಾನು ನೋಡಿದ್ದೀನಿ, ತುಂಬ ಬ್ರಿಲಿಯಂಟ್ ಇರ್ತಾರೆ ಅವರು, ಅಂದರೆ ಕೊಳಲಿನಲ್ಲಿ ಆಗಲಿ ಅಥವಾ ಹಾಡೋದ್ರಲ್ಲಾಗಲಿ. ಎಲ್ಲೋ ಮಿಡ್ವೇ ಅವ್ರಿಗೆ ಇದಕ್ಕಿಂತ ಅದು ಬೆಟ್ರ್ ಏನೋ ಅಂತೇಳಿ ಶಿಫ್ಟ್ ಮಾಡ್ತಾರೆ. ಸೊ ಆಮೇಲೆ ಒಂದು 10 ವರ್ಷ ಆದಮೇಲೆ ಕನ್ಫ್ಯೂಸ್ಡ್ ಆಗಿ ಮತ್ತೆ ವಾಪಸ್ ಬರ್ತಾರೆ. ಅಷ್ಟೊತ್ತಿಗೆ ದೇ ವುಡ್ ಹ್ಯಾವ್ ಲಾಸ್ಟ್ ಸೋ ಮಚ್ ಆಫ್ ಟೈಮ್. ಸೊ ಆ ಡೆಡಿಕೇಶನ್ ಆ್ಯಂಡ್ ಪರ್ಪಸ್ ಅವು ಎರಡು ಮುಖ್ಯ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಹಂಬಲ್ ಆಗಿರಬೇಕು. ನಿಮ್ಮ ಗುರುಗಳ ಹಿರಿಯರ ಬಗ್ಗೆ ಏನಂತೀವಿ, ರೆಸ್ಪೆಕ್ಟ್ ಆ್ಯಂಡ್ ಈಗ ಹಾಯ್ ಸರ್, ಹಲೋ ಸರ್, ಅಲ್ಲಿಗೆ ಬಂದ್ಬಿಡಿ, ನಮಸ್ಕಾರ ಹೋಗೇ ಬಿಟ್ಟಿದೆ ಬೆಂಗಳೂರಲ್ಲಿ. ಸೊ ಈ ಮುಂಚೆ ಎಲ್ಲ ನಮ್ಮ ಕಾಂಪಿಟೇಷನಲ್ಲಿ ಚಿಕ್ಕ ಮಕ್ಕಳು ಎದೆ ತುಂಬಿ ಹಾಡುವೇನೋ ಆ ಥರದ ಕಾಂಪಿಟೇಷನ್ನ ನಡೆಸ್ತಿರ್ಬೇಕಾದ್ರೆ ಎಲ್ಲ ಚಿಕ್ಕವರು ಎಲ್ಲ ಹಾಡಕ್ಕೆ ಬರ್ತಾಯಿದ್ರು, ಅವ್ರಿಗೆ ಎನ್ಕರೇಜ್ ಮಾಡ್ತಾಯಿದ್ವಿ. SPB ಅವರು, ನಾನು, ಎಲ್ಲರೂ ಈ ಥರ. ಅದೇ ಅವರು ಆ ಫೈನಲಿಗೆ ಬರೋಷ್ಟೊತ್ತಿಗೆ ಎಂಟ್ರಿ ಕೊಟ್ಟ ತಕ್ಷಣ ಹಾಯ್ ಸರ್ ಅಂದ್ಬಿಡ್ತಿದ್ರು. 6 ತಿಂಗಳಲ್ಲಿ ಫುಲ್ಲು, ಯಾಕೆಂದರೆ ಅವ್ರಿಗೆ ಆ ಆರ ಅಲ್ಲಿ ಆ ಸ್ಟಾರ್ಡಮ್ ಇದು ಆಗ್ಬಿಟ್ಟು ಮಕ್ಕಳದು ಇದು ಹೊರಟು. ಸೊ ಅದು ಆ ಟೆಂಡೆನ್ಸಿ ಹೋಗ್ಬೇಕು. ಆ ಗುರುವಿನ ಸ್ಥಾನ ಅಥವಾ ಒಬ್ರು ಸೀನಿಯರ್ ಒಬ್ರು ಅವೆಲ್ಲ ಇಟ್ಕೊಂಡು ಬಂದ್ರೇನೆ ಆ ನಿಮ್ಮ ಸಂಗೀತನೂ ಹಾಗೆ ಉಳಿಯುತ್ತೆ. ಇದು ನನ್ನ ಒಂದು ಪರ್ಸ್ನಲ್ ಅಬ್ಸರ್ವೇಷನ್. ನೀವು ನಿಮ್ಮ ಸಂಗೀತ ಆಫ್ಟರ್ ಆಲ್ ಇಟ್ ಇಸ್ ನಿಮ್ಮ ಅಭಿವ್ಯಕ್ತಿ, ಅದು ಇಟ್ಸ್ ಅ ಪರ್ಸ್ನಾಲಿಟಿ. ಯುವರ್ ಪರ್ಸ್ನಾಲಿಟಿ ಕಮ್ಸ್ ಔಟ್ ಥ್ರೂ ಯುವರ್ ಮ್ಯೂಸಿಕ್ ಅಂತ. ನೀವು ಎಷ್ಟೇ ಪಾಠಾಂತರ ಯಾರ್ದೋ ನೀವು ಗಟ್ ಹೊಡೆದು ನೀವು ಹಾಡಿದ್ರು ಇವೆಂಚುಲಿ ಅದು ಹೊರಗೆ ಬರಬೇಕಾದ್ರೆ ಇಟ್ ವಿಲ್ ಕಮ್ ಔಟ್ ಆ್ಯಸ್ ಯುವರ್ ಪರ್ಸ್ನಾಲಿಟಿ. ಸೊ ಇಫ್ ಯು ಆರ್ ಹಂಬಲ್, ಇಫ್ ಯು ಆರ್ ಗುಡ್ ನೇಚರ್ಡ್, ಒಳ್ಳೆ ವ್ಯಕ್ತಿ ಇದ್ದರೆ, ಒಳ್ಳೆ ವ್ಯಕ್ತಿತ್ವ ಇದ್ದರೆ ನಿಮ್ಮ ಸಂಗೀತ ಕೂಡ ಅಷ್ಟೇ ಮಧುರವಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಸೊ ಟ್ರೈ ಟು ಬಿ ಹಂಬಲ್ ಆ್ಯಂಡ್ ರೆಸ್ಪೆಕ್ಟ್ಫುಲ್ ಟುವರ್ಡ್ಸ್ ಯುವರ್ ಎಲ್ಡರ್ಸ್. ಆ್ಯಂಡ್ ಆ ಸಿಸ್ಟಮ್ ಏನಿದೆ ನಮ್ಮ ಗುರುಕುಲ ಪದ್ಧತಿದು, ಆದಷ್ಟು ಅದಕ್ಕೆ ಹತ್ತಿರವಾಗಿರೋ ಹಾಗೆ ಇರಬೇಕು. ಈಗ ನಮ್ಮಲ್ಲಿ ಸಂಜೋಗ್ ಬಾನ್ಸುರಿ ಮಹಾವಿದ್ಯಾಲಯ ಅಂತ ನಮ್ಮ ಇನ್ಸ್ಟಿಟ್ಯೂಟ್ ಏನಿದೆ, ಅದರಲ್ಲಿ ಸುಮಾರು 180 ಜನ ಹುಡುಗರಿದ್ದಾರೆ. ಈಗ ಕೊಳಲು, ತಬ್ಲಾ, ಹಾಡು ಎಲ್ಲವನ್ನೂ ನಾವು ಕಲಿಸ್ತೀವಿ. ಸೊ ಅಲ್ಲಿ ನಾವು ಈ ಸಂಗೀತ ಅಲ್ದಿರ ಇವೆಲ್ಲ ಮೌಲ್ಯಗಳನ್ನ ಕೂಡ ಹೇಳ್ಕೊಡ್ತೀವಿ. ಬಿಕಾಸ್ ಆ್ಯಂಡ್ ಇನ್ನೊಂದು ಸತ್ಯವಾದ ಮಾತೇನು ಅಂದರೆ, ಎವ್ರಿಬಡಿ ಕೆನಾಟ್ ಬಿ ಎ ಪರ್ಫಾರ್ಮರ್ ಆ್ಯಂಡ್ ಎವ್ರಿಬಡಿ ಶುಡಂಟ್ ಬಿ ಥಿಂಕಿಂಗ್ ಆಫ್ ಬಿಕಮಿಂಗ್ ಅ ಪರ್ಫಾರ್ಮರ್. ದ ಹೋಲ್ ಐಡಿಯಾ ಈಸ್ ಟು ರಿಯಲೈಸ್ ಹೂ ಯು ಆರ್ ಥ್ರೂ ಮ್ಯೂಸಿಕ್. Music is something that will grow on you and eventually down the lane ನಿಮಗೋಸ್ಕರ ನೀವು ಏನಾದರೂ ಮಾಡ್ಕೋಬೇಕಂದಾಗ ಸಂಗೀತ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಯು ವಿಲ್ ಬಿಕಮ್ ಅ ಗುಡ್ ಲಿಸ್ನರ್. ನೀವು ಪರ್ಫಾರ್ಮರ್ ಆಗದೆ ಹೋದ್ರೂ ತೊಂದರೆ ಇಲ್ಲ, ಬಟ್ ವಿ ವಾಂಟ್ ಅ ಗುಡ್ ಆಡಿಯನ್ಸ್ ಇನ್ ದ ಫ್ರಂಟ್. ಸೊ ನೆಕ್ಸ್ಟ್ ಜನ್ರೇಷನ್ ಅವರು ಸಂಗೀತ ಯಾಕೆ ಕಲಿಬೇಕು ಅಂದರೆ, ನಮ್ಮ ಈ ಅದ್ಭುತವಾದ ನಮ್ಮ ಟ್ರೆಡಿಷನ್ ಏನಿದೆ ಅದನ್ನು ಉಳಿಸೋದಕ್ಕೋಸ್ಕರ, ಬೆಳೆಸೋದಕ್ಕೋಸ್ಕರ ದೇ ಹ್ಯಾವ್ ಟು ಲರ್ನ್. ಎಲ್ಲರೂ ಲತಾ ಮಂಗೇಶ್ಕರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಭೀಮ್ಸೇನ್ ಜೋಶಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಹಾಗಂತ ಕಲಿಯೋದು ಬಿಡಬಾರ್ದು. ಈ ಭೀಮ್ಸೇನ್ ಜೋಶಿ ಅವ್ರು ಆಗಬೇಕು ಅಂದರೆ ಅವ್ರ ಹಿಂದೆ 10,000 ಜನ ಇರ್ತಿದ್ರು ಕೇಳಲಿಕ್ಕೆ. ನಮಗೂ ಬೇಕು, ಮುಂದಿನ ಜನಾಂಗಕ್ಕೂ ಬೇಕು. ಕಲಾವಿದರು ಎಷ್ಟು ಬೆಳೀತಾರೆ ಅಷ್ಟೇ ಕೇಳುಗರು ಬೆಳಿಬೇಕು, ಕ್ವಾಲಿಟಿ ಕೇಳುಗರು ಬೇಕು. ನಂಗೆ ಅರ್ಥ ಆಗಲ್ರಿ ಬಟ್ ಚೆನ್ನಾಗಿ ಅನ್ಸುತ್ತೆ, ಆ ಥರದವ್ರು ನಮಗೆ ಅದು ಆ ಒಂದು ಮಾಸ್ ಇದ್ದೇ ಇರುತ್ತೆ. ಬಟ್ ಒಂದು ಕ್ಲಾಸ್ ಆಡಿಯನ್ಸು ಬೇಕು, ಮುಂದೆ ಕೂತ್ಕೊಂಡು ಸರಿಯಾದ ಜಾಗಕ್ಕೆ ವಾ ಅನ್ಲಿಕ್ಕೆ, ಶಾಬಾಷ್ ಅನ್ಲಿಕ್ಕೆ, ಅವ್ರನ್ನ ಬೆಳೆಸೋ ಒಂದು ಕೆಲಸನೂ ಆಗಬೇಕು. ಸೊ ಇವೆಲ್ಲ ಇದೆ ಯಂಗ್ಸ್ಟರ್ಸ್ಗೆ. ಕಲಾ ರಸಿಕರು ಎಷ್ಟು ಮುಖ್ಯ ಕಲೆನ ಪೋಷಿಸಕ್ಕೆ, ಬೆಳೆಸಲಿಕ್ಕೆ, ಒಂದು ಸಾಧನೆ ಮಾಡಲಿಕ್ಕೆ ಏನೆಲ್ಲ ಗುಣಗಳು ಮುಖ್ಯ ಅನ್ನೋದು ಬಹಳ ಚೆನ್ನಾಗಿ ಹೇಳಿದ್ರಿ. ನನಗೇನೆ ಇಟ್ ವಾಸ್ ಅನ್ ಐ ಓಪನರ್ ಒಂದು ವಿಷಯ. ಈಗ ನಾವೇ ಮಕ್ಕಳಿರೋರು ನಾವೇ ಅಯ್ಯೋ ಕಲಿತಾ ಇದ್ದಾನೆ ಅಂದ್ರೆ ನಾವೀಗ ನೆಕ್ಸ್ಟ್ ಅವನು ಒಂದು ಒಲಿಂಪಿಕ್ಗೋ ಅಥವಾ ದರ್ಬಾರಲ್ಲೇನೆ ಕೊಟ್ಬಿಡ್ಬೇಕು
ಅಥವಾ ಕ್ರಿಕೆಟ್ ಆಡ್ತಾನೆ ಅಂದ್ರೆ ಅವನು ಸೀದಾ ಟೀಮ್ಗೆ ಆಡ್ಬೇಕು ಅನ್ನೋಂತಹ ನಾವು ತಂದೆ ತಾಯಿರ ಹಂಬಲ ಯಾವಾಗ್ಲೂ ಇದ್ದೇ ಇರುತ್ತೆ. ಹೌದು. ಆದ್ರೆ ಅವರು ರಿಯಲ್ ಪರ್ಸನಾಲಿಟಿ ಹೊರಗೆ ಬರ್ಲಿಕ್ಕೂ ಕೂಡ ಸಂಗೀತ ಬಹಳ ನಿಜ. ಮುಖ್ಯ ಹೌದು. ಅಂತ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಈ ಕಲಾ ರಸಿಕರು ಅಥವಾ ಧಾರ್ಮಿಕ ಆ, ಆ, ಕಾರ್ಯಕ್ರಮಗಳು ಇವೆಲ್ಲ ನೀವು ಈಗ ಹೇಳಿದ್ರಿ. ಇಲ್ಲಿ UK ರಾಯರ ಮಠ ಮಾಡ್ತಿರೋ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಇದು ತುಂಬಾ ಸಂತೋಷ ಆಯ್ತು. 9 ವರ್ಷದಿಂದ ಇಲ್ಲಿ ನಡೀತಾ ಇದೆ. ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಯುವ ಆ, ಸಂಗೀತಗಾರರಿಗೆ ಇಲ್ಲಿ ಒಂದು ಅವಾಗವಾಗ ಪ್ರೋಗ್ರಾಮ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಆಮೇಲೆ ನಮ್ಮ ಸನಾತನ ಧರ್ಮದ ಬಗ್ಗೆ ಇಷ್ಟೊಂದು ನೀವು ಪ್ರೀತಿಯಿಂದ ಕಾಳಜಿ ವಹಿಸ್ತಾ ಇದ್ದೀರಾ, ಅದನ್ನು ಪ್ರಚಾರ ಮಾಡ್ತಾ ಇದ್ದೀರಾ. ಭಾಳ ಅದ್ಭುತವಾದ ಕೆಲಸ, ಭಾಳ ಸಂತೋಷ. ನಮ್ಮ ದೇಶದಿಂದ ಹೊರಗಡೆ ಇಲ್ಲಿ ಬಂದು ನಮ್ಮ ದೇಶದಲ್ಲೇ ನಮ್ಮ ಮನೆಯಲ್ಲೇ ನಮ್ಮ ಸಂಪ್ರದಾಯದಲ್ಲೇ ನಾವು ಮತ್ತೆ ಇದ್ದೀವಿ ಅನ್ನೋದು ನಮ್ಮಂಥ ಟೂರಿಂಗ್ ಅಲ್ಲಿರುವಂಥ ಭಾರತೀಯರಿಗೆ ಬಹಳ ಒಂದು ಸಂತಸ ಕೊಡುವಂಥ ವಿಷಯ ಇದು. ನನಗಂತೂ ಬಹಳ ಖುಷಿಯಾಗಿದೆ, ಸಂತೋಷ ಆಗಿದೆ. ನನ್ನ ಶುಭಾಶಯಗಳು. ನೀವು ಮಾಡ್ತಿರೋ ಕೆಲಸ ಇನ್ನು ಹೀಗೆ ಮುಂದುವರಿಸ್ರಿ. ಆಮೇಲೆ ಜಾಸ್ತಿ ಜನ ಇದಕ್ಕೆ ಸೇರಿಕೊಳ್ಳಿ, ಇದನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ, ಸಾಕಷ್ಟು ಕಲಾವಿದರಿಗೂ ಕೂಡ ಅನುಕೂಲ ಆಗಲಿ. ಮತ್ತು ನಮ್ಮ ಯುವಕರೇನಿದ್ದಾರೆ ಅವರು ಎಲ್ಲರಿಗೂ ಇದು ಒಂದು ಸ್ಫೂರ್ತಿ ನೀಡುವ ಒಂದು ಸ್ಥಳ ಆಗಲಿ ಅಂತ ಕೇಳ್ಕೊಳ್ತೀನಿ. ಖಂಡಿತ ನಿಮ್ಮ ಶ್ರೋತೃಗಳು ಬಹಳ ಇದ್ದಾರೆ, ನಿಮ್ಮ ಫಾಲೋವರ್ಸ್. ನಿಮ್ಮ ಮಾತು ಅವ್ರ ತನಕ ಮುಟ್ಟುತ್ತೆ ಅನ್ನೋ ನಂಬಿಕೆ ನಮಗಿದೆ. ಹಾಗೆ ನೀವು ಘಟಾನುಘಟಿ ಕಲಾವಿದರೊಂದಿಗೆ ಕೆಲಸ ಮಾಡಿದ್ದೀರಿ. ಉಸ್ತಾದ್ ಜಾಕಿರ್ ಹುಸೇನ್ ಆಗಿರ್ಬೋದು, ಈಗ SP ಬಾಲಸುಬ್ರಹ್ಮಣ್ಯ, ಬಾಲಮುರಳಿ ಕೃಷ್ಣ ಆಗಿರ್ಬೋದು. ಅವರನ್ನು ನೋಡಿ ಕಲ್ತಿದ್ದು ಯಾವುದಾದ್ರು ಗುಣ ಇದೆಯಾ ಅಥವಾ ದಿನನಿತ್ಯದ ಅಭ್ಯಾಸಗಳಿದೆಯಾ? ಯಾರು ನಿಮಗೆ ಹೆಚ್ಚು ಪ್ರಭಾವ ಬೀರಿದ್ರು? ಪ್ರಾರಂಭದ ದಿನಗಳಿಂದ ನನಗೆ ಉಸ್ತಾದ್ ಜಾಕಿರ್ ಹುಸೇನ್ ಅವರೊಬ್ಬರು, ಹಿ ವಾಸ್ ಲೈಕ್ ಮೈ ಮ್ಯಾಟನಿ ಐಡಲ್. ಈಗ ಹೇರ್ ಸ್ಟೈಲ್ ನೋಡಿದ್ರು ನಾನು ಚಿಕ್ಕವನಿದ್ದಾಗ ಅವಕಾಶ ಇರಲಿಲ್ಲ, ಹೆಡ್ ಮಾಸ್ಟರ್ ಕಟ್ ಮಾಡಿಸ್ಬಿಡ್ತಾ ಇದ್ರು. ಸೊ ದೊಡ್ಡವನಾದ್ಮೇಲೆ ಐ ಕುಡ್ ಅಫೋರ್ಡ್ ಟು. ಆ್ಯಂಡ್ ನನ್ನ ಆಗಲೇ ನೀವು ಹೇಳಿದ್ರಲ್ಲ, ಒಂದು ನಮ್ಮ ಮೇಲೆ ಕೃಪಾ ಕಟಾಕ್ಷ ಇದೆ ದೇವ್ರದ್ದು ಅಂತ. ಯಾರನ್ನ ನಾನು ನೋಡಿ ಅವ್ರಾಗ ಆಗಬೇಕು ಅಂತ ಅಂದ್ಕೊಂಡು ಇವೆಂಚುಲಿ ಅವ್ರ ಜೊತೆನೇ ಕಾರ್ಯಕ್ರಮ ನೀಡೋ ಒಂದು ಸೌಭಾಗ್ಯ ಸಿಕ್ತು. ಸೊ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅದೊಂದು ಫ್ಯಾನ್ ಬಾಯ್ ಮೂಮೆಂಟ್. ಖಂಡಿತ. ಸೊ ಈ ನೀವು ಹೇಳಿದ್ರೆ ನೀವು ತುಂಬ ಹಂಬಲ್ ಆಗಿದ್ದೀರಾ ಅಂತ. ನೀವು ಹೇಳಿರೋ ಹೆಸರುಗಳು ಎಲ್ಲವೂ ಆ ಸಾಲಿನಲ್ಲಿ ಬರುವಂಥದ್ದೇ. SP ಬಾಲಸುಬ್ರಹ್ಮಣ್ಯ ಅಂತ ಡೌನ್ ಟು ಅರ್ತ್ ವ್ಯಕ್ತಿ, ಕಲಾವಿದರನ್ನ ನಾನಂತೂ ನೋಡೇ ಇಲ್ಲ. ಉಸ್ತಾದ್ ಜಾಕಿರ್ ಹುಸೇನ್ ಅವರಾಗಿರ್ಬೋದು, SPB ಅವರಾಗಿರ್ಬೋದು, ಇವರೆಲ್ಲರೂ ಮೋರ್ ದ್ಯಾನ್ ಮ್ಯೂಸಿಷಿಯನ್, ದೇ ವೇರ್ ವೆರಿ ಗಾಡ್ಲಿ ಕ್ರೀಚರ್ಸ್. ಅಂದರೆ ಸಾಮಾನ್ಯರು ಅಂತ ಅನಿಸ್ಕೊಳ್ತಾನೆ ಇದೆ. ಆ ಥರದ ಕ್ವಾಲಿಟೀಸ್ ಅವ್ರು ಬೆಳೆಸ್ಕೊಂಡಿದ್ರು. ಅವ್ರ ಸುತ್ತಲೂ ಒಂದು ಆರಾನೇ ಆಗಿತ್ತು. ಈ ಜಾಕಿರ್ ಹುಸೇನ್ ಅವ್ರನ್ನ ನಾನು ಹತ್ತಿರದಿಂದ ಎಷ್ಟೊಂದು ಬಾರಿ ನೋಡಿದ್ದೀನಿ. ಅವ್ರು ತಮ್ಮ ತಬಲಾ ಯಾರಿಗೂ ಬೇರೆಯವ್ರು ಕೊಡ್ತಾ ಇರಲಿಲ್ಲ, ಅವರೇ ಸ್ಟೇಜಿಗೆ ತೊಗೊಂಡು ಹೋಗೋರು. ಎಷ್ಟು ನೂರಾರು ಶಿಷ್ಯರು ಸುತ್ತಲಿದ್ರು ಇಲ್ಲ ಮೇರಾ ತಬಲಾ ಭೈ ಮೇ ಲೇಕೆ ಜಾऊंगा. ಸೊ ನಾವು ಇಲ್ಲಿ ಈಗ ಇತ್ತೀಚಿನ ಕೆಲವು ಕಲಾವಿದರನ್ನ ನೋಡಿದಾಗ ಫಸ್ಟ್ ಅವ್ರ ವಾದ್ಯ ಯಾರೋ ಎತ್ಕೊಂಡು ಬರ್ತಾರೆ, ಅವ್ರ ಶಾಲ್ ಯಾರೋ ತರ್ತಾರೆ, ಆಮೇಲೆ ಅವ್ರು ಬರ್ತಾರೆ. ಸೊ ಇದೆಲ್ಲ ನೋಡಿದಾಗ ಅನ್ಸುತ್ತೆ ಆ ಕಲಾವಿದರಿಗೂ ಇವ್ರಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತ. ಸೊ ಹಾಗೆ ಆಮೇಲೆ SPB ಅವ್ರ ಬಗ್ಗೆ ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ, ಅವರು ಪಾಡುತ್ತಾ ತೀಯಗ ಅಂತ ತೆಲುಗುವಲ್ಲಿ ಇದೇ ಥರದ್ದು ಎದೆ ತುಂಬಿ ಹಾಡು ಅನ್ನೋ ಥರದ್ದೇ ಒಂದು ಕಾಂಪಿಟೇಷನ್ ಮಾಡ್ತಾಯಿದ್ರು. ಅಲ್ಲಿ ನನ್ನನ್ನು ಜಡ್ಜ್ ಅಂತ ಕರೆಸಿದ್ರು, ಬನ್ನಿ. ಬಿಕಾಸ್ ಐ ಸ್ಪೀಕ್ ತೆಲುಗು ಆಲ್ಸೋ. ಅಂದರೆ ನನ್ನ ಎಜುಕೇಷನ್ ಹೈದರಾಬಾದಲ್ಲಿ ಆಗಿದೆ, ಹಾಗಾಗಿ ನಾನು ತೆಲುಗು ಮಾತಾಡ್ತೀನಿ ಅಂತ ಗೊತ್ತಿತ್ತು ಅವ್ರಿಗೆ. ಅದಕ್ಕೆ ಅಲ್ಲಿಗೆ ಬನ್ನಿ ಅಂತ ಅಲ್ಲಿ ಕರೆಸಿದ್ರು. ಸೊ ಆ್ಯಸ್ ಯೂಶುವಲ್ ಆ ಕಾಂಪಿಟೇಷನ್ ಎಲ್ಲ ಮುಗಿದ ಮೇಲೆ ಜಡ್ಜಸ್ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ಎಂಡ್ ಆಫ್ ದ ಎಪಿಸೋಡ್. ಸೊ ಆ ಥರದ್ದು ಒಂದು ಎಪಿಸೋಡ್ನಲ್ಲಿ ನಾನು ಕೊಳಲು ನುಡಿಸಿದಾಗ SPB ಅವರು ಕಣ್ಣು ಮುಚ್ಕೊಂಡು ಕೇಳ್ತಾ ಅವ್ರ ಕಣ್ಣಲ್ಲಿ ನೀರು ಹರಿತಾ ಇತ್ತು. ಮುಗಿದ ಮೇಲೆ ಅವರು ಇಟ್ಸ್ ಆನ್ ಟೆಲಿವಿಷನ್ ಕ್ಯಾಮ್ರಾ ಲೈವ್ ಹೋಗ್ತಾ ಇದೆ, ಅದು ಯೂಟ್ಯೂಬಲ್ಲೂ ಇದೆ, ನೀವು ನೋಡ್ಬೋದು. ಅವ್ರು ಎದ್ದು ಬಂದು ಇವೆಂಚುವಲಿ ಹಿ ಫೆಲ್ ಎಟ್ ಮೈ ಫೀಟ್. ನನಗೆ ಹೆಂಗಾಗಿರಬಾರ್ದು. ಸೊ ಅದಾದಮೇಲೆ ಇಬ್ಬರು ತಪ್ಕೊಂಡ್ವಿ. ಒಂದು 30 ಸೆಕೆಂಡ್ವರೆಗೂ ಇಬ್ಬರು ಹಾಗೇ ಇದ್ವಿ. ಅವರು ಅಳ್ತಾ ಇದ್ರು, ನನ್ನ ಕಣ್ಣಲ್ಲೂ ನೀರಿತ್ತು. ಸೊ ಆ ಥರದ ವ್ಯಕ್ತಿಯವರು. ಅಂದರೆ ಕಲೆ, ಒಬ್ಬ ಕಲಾವಿದನಲ್ಲಿ ಸರಸ್ವತಿ ಇದೆ ಅಂದರೆ ಅದರಲ್ಲಿ ಅವರು ಕೊನೆಯಲ್ಲೂ ಹೇಳಿದ್ದಾರೆ, ನೀನು
ನಿಮಗೆ ನಮಸ್ಕಾರ ಮಾಡಿದ್ದು ನಿಮ್ಮಲ್ಲಿರೋ ಸರಸ್ವತಿಗೆ, ತಬ್ಕೊಂಡಿದ್ದು ನನ್ನ ತಮ್ಮನ್ನ ಅಂತ. ಸೊ ಆ ಥರದ ಅನೇಕ ಕಲಾವಿದರ ಜೊತೆಗೆ ನಾನು ಎಷ್ಟೋ ವರ್ಷ ಅವರು 10-15 ವರ್ಷ ಈ ಬಾಲು ಸರ್ ಅವ್ರ ಜೊತೆ ಆಲ್ಮೋಸ್ಟ್ ಆನ್ ಅ ಡೈಲಿ ಬೇಸಿಸ್ ನಾವು ವರ್ಕ್ ಮಾಡಿದ್ವಿ. ಸೊ ಈ ಕ್ವಾಲಿಟೀಸ್ ಎಲ್ಲ ಅವರಿಂದ ಪ್ಲಸ್ ಟೆಕ್ನಿಕಲ್ ಕ್ವಾಲಿಟೀಸ್ ಆದ್ರೂನು ಇವಾಗ ಶಬ್ದಗಳ ಉಚ್ಚಾರಣೆ ಹೇಗಿರಬೇಕು, ಬ, ಭ, ಪ, ಫ, ಮೈಕಲ್ಲಿ ಥರ್ಡ್ ಬರ್ದೇ ಇರೋ ಹಾಗೆ ಹೇಗೆ, ಆ್ಯಂಡ್ ಶಬ್ದಗಳಲ್ಲಿ ಭಾವ ತುಂಬೋದು ಹೇಗೆ, ಇದೆಲ್ಲವೂ ನಾನು ಅವರನ್ನ ನೋಡಿ ನೋಡಿ ಕಲ್ತಿದ್ದು. ಅಂದರೆ ಇವರೆಲ್ಲರೂ ನನಗೆ ಗುರುಗಳೇ. ಈಗ ಅದೇ ಲೆಕ್ಕದಲ್ಲಿ ನಾನು ಯೂಶುವಲಿ ಹೇಳೋದು ನನಗೆ 3 ಜನ ಗುರುಗಳು ಅಂತ. ಅಫ್ಕೋರ್ಸ್ ವಿದ್ವಾನ್ ಆನೂರ್ ಅನಂತ ಕೃಷ್ಣ ಶರ್ಮಾ ಅವರು ನನ್ನ ಮೃದಂಗದ ಗುರುಗಳು. ಅವ್ರು ಬಿಟ್ಟರೆ ನಮ್ಮ ತಂದೆ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರು, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಡಾಕ್ಟರ್ ಕದ್ರಿ ಗೋಪಾಲನಾಥ್ ಅವರು. ಏಕೆಂದರೆ ಕದ್ರಿ ಗೋಪಾಲನಾಥ್ ಅವರು ಅವರೆಂಥ ಮೇರು ಕಲಾವಿದರು, ಎಂಥ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಂದರೆ, ಐ ವಾಸ್ ಲೈಕ್ 2021 ಅನಿಸುತ್ತೆ. ಆವಾಗ ನಂದು ಫಸ್ಟ್ ಆಲ್ಬಮ್ ರಾಗ್ ರಂಗ್ ಅಂತ. ಐ ವಾಸ್ ನೋಬಡಿ. ಪ್ರವೀಣ್ ಗೋಡ್ಖಿಂಡಿ ಅಂದರೆ ಯಾರಿಗೂ ಗೊತ್ತಿಲ್ಲದೆ ಇರೋ ಸಮಯದಲ್ಲಿ ಅವರು ನನ್ನ ಜೊತೆ ಜುಗಲ್ಬಂದಿ ಆಲ್ಬಮ್ ಮಾಡಕ್ಕೆ ಒಪ್ಕೊಂಡ್ರು. ಆ್ಯಂಡ್ ಇಟ್ ವೆಂಟ್ ಆನ್ ಟು ಬಿಕಮ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಐಕಾನಿಕ್ ಆಲ್ಬಮ್. ಇವತ್ತಿನವರೆಗೂ ಆ ಮ್ಯೂಸಿಕ್ ಇಲ್ಲದೆ ಯಾವ ಸಭೆ ಸಮಾರಂಭಗಳು ಕೂಡ ನಡೀತಾ ಇಲ್ಲ. ಸೊ ಅಷ್ಟೊಂದು ಅದು ಪಾಪ್ಯುಲರ್ ಆಗಲಿಕ್ಕೆ ಕಾರಣ ಅಂದರೆ ಪ್ರವೀಣ್ ಗೋಡ್ಖಿಂಡಿನ ಜನಕ್ಕೆ ಪರಿಚಯಿಸಿದವರು ಅಂತ ಒಬ್ಬ ಮೇರು ಕಲಾವಿದರು ಕದ್ರಿಯವರು. ಸೊ ಇವರು ಎಲ್ಲರೂ ನನಗೆ ಪ್ರಾತಸ್ಮರಣೀಯರು. ನನ್ನ ಸಂಗೀತದ ಮಟ್ಟಿಗೆ ನಾನು ನುಡಿಸೋ ರಾಗದಾರಿ ಎಲ್ಲ ಅದಕ್ಕೆ ಭೀಮಸೇನ್ ಜೋಶಿ ಅವರು. ಯಾಕೆಂದರೆ ಅವರು ಲೈವ್ ಕಾನ್ಸರ್ಟ್ಸ್ ಕೇಳಿ 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 ರಾಗವನ್ನು ಹೇಗೆ ವಿಸ್ತಾರ ಮಾಡಬೇಕು, ಉಸಿರಿನ ಮೇಲೆ ಹಿಡಿತಾ ಹೇಗೆ ಸಾಧನೆ ಮಾಡಬೇಕು, ಅದೆಲ್ಲ ಅವರಿಂದ ಕಲ್ತಿರೋದು. ಸೊ ಈ ಥರ ಎಲ್ಲರೂ ಐ ವಾಸ್ ಫಾರ್ಚುನೇಟ್ ದಟ್ ಐ ಕುಡ್ ಲಿಸನ್ ಟು ಆಲ್ ದೀಸ್ ಗ್ರೇಟ್ ಮ್ಯೂಸಿಷಿಯನ್ಸ್ ಸಿಟ್ಟಿಂಗ್ ರೈಟ್ ಇನ್ ಫ್ರಂಟ್ ಆಫ್ ದೆಮ್. ಈಗಿನ ಎಲ್ಲರಿಗೂ ಆ ಸೌಭಾಗ್ಯ ಸಿಗಲ್ಲ. ಈಗ ಪಂಡಿತ್ ರವಿಶಂಕರ್ ಅವರ ಸಿತಾರೋ, ಅವರ ಪೀಕಲ್ಲಿ ಉಸ್ತಾದ್ ಅಲ್ಲಾ ರಖಾ ಅವ್ರ ತಬ್ಲಾ, ಆ ಥರದ್ದೆಲ್ಲ ಇವಾಗ ಬರೀ ಯೂಟ್ಯೂಬಲ್ಲೇ ನೋಡ್ಬೇಕಷ್ಟೆ. ಸೊ ಅವರೆಲ್ಲರೂ ನಾನು ಯಾವತ್ತೂ ನೆನೆಸ್ಕೊಂಡೇ ವೇದಿಕೆ ಹತ್ತೋದು. ಅವ್ರ ಥರ ಆಗಬೇಕು ಒಂದಿನ, ಯಾವತ್ತೂ ಒಂದಿನ ಅಂದ್ಕೊಂಡೇನೆ. ಸೊ ಆ ಜರ್ನಿ ಈಸ್ ಗೋಯಿಂಗ್ ಆನ್. ಖಂಡಿತ ನೀವು ತಗೊಂಡಂತ ಎಲ್ಲ ಹೆಸರುಗಳು ನಮಗೆ ಇಲ್ಲಿ ಅದೇ ಗೂಸ್ ಬಂಪ್ಸ್ ಅಂತ ಹೆಸರು ಕೇಳೇನೆ ನಮ್ಗೆ ಅವರ ಎಲ್ಲ ಪರ್ಫಾರ್ಮೆನ್ಸಸ್ ನೆನಪು ಬರುತ್ತೆ. ಅಂತಹ ಕಲಾವಿದರೊಂದಿಗೆ ಖಂಡಿತ ರಾಯರ ಅನುಗ್ರಹ ನಿಮ್ಮ ಮೇಲೆ ಖಂಡಿತ ಇದೆ. ನೀವು ಇಷ್ಟೊಂದು ಕಡೆ ಟ್ರಾವೆಲ್ ಮಾಡಿದ್ದೀರಾ, ವರ್ಲ್ಡ್ ಟೂರ್ಗಳು ಕೊಟ್ಟಿದ್ದೀರಾ, ಬಹಳ ದೇಶಗಳು. ಕೆಲವೊಂದು ಕಡೆ ಬಹುಶಃ ಭಾರತೀಯ ಸಂಗೀತದ ಅಷ್ಟು ಪ್ರಭಾವ ಕೂಡ ಇರಲಿಕ್ಕಿಲ್ಲ, ಅಂಥ ದೇಶಗಳಿಗೂ ನೀವು ಹೋಗಿರಬಹುದು. ಇಂಥ ಸಂದರ್ಭದಲ್ಲಿ ಭಾರತೀಯ ಸಂಗೀತವು ನಮ್ಮ ಧರ್ಮವನ್ನು ಪ್ರಚಾರ ಮಾಡೋದ್ರಲ್ಲಿ ಹೇಗೆ ಸಹಾಯಕಾರಿಯಾಗಿದೆ ಅಂತ ನಿಮ್ಗನ್ಸುತ್ತೆ? ಅವು ಎರಡೂ ಒಂದಕ್ಕೊಂದು ಬಹಳ ಸಮರ್ಪಕವಾಗಿ ಒಟ್ಟಿಗೆನೆ ಬೆಳೀತಂಥ ಒಂದು ಇದು ಅಂತ ನನಗನ್ಸುತ್ತೆ, ಧರ್ಮ ಮತ್ತು ನಮ್ಮ ಸಂಗೀತ. ಯಾಕಂದರೆ ವೇದದ ಸಮಯದಿಂದಲೂ ನೀವು ಸಂಗೀತದ ಬಗ್ಗೆ ಎಲ್ಲೆಲ್ಲಿ ಧರ್ಮ ಇದೆಯೋ, ಧರ್ಮ ಅಂದರೆ ರೈಟಿಯಸ್ನೆಸ್, ಇಟ್ಸ್ ನಾಟ್ ಓನ್ಲಿ ಅಬೌಟ್ ರಿಲಿಜನ್. ಖಂಡಿತ. ಸೊ ಆ ಸತ್ಯವಾಗಿರಬೇಕು, ಸತ್ಯವನ್ನು ನುಡಿಬೇಕು, ನೀನು ಒಂದು ಒಳ್ಳೆಯ ವ್ಯಕ್ತಿ ಆಗಬೇಕು ಅಂದರೆ ಸಂಗೀತ ಅದಕ್ಕೆ ಬಹಳ ಪೂರಕ ಅಂತ ನನಗೆ ಅನ್ಸುತ್ತೆ. ಈಗ ಸಂಗೀತದಲ್ಲೂ ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ ಮಡಿವಂತಿಕೆ ಬಹಳ ಮುಖ್ಯ. ಶ್ರುತಿ ಲಯ ಅದರ ನೀವು ಎಷ್ಟು ಪರಿಪಾಲಿಸ್ಕೊಂಡು ಹೋಗ್ತೀರಿ ಅಷ್ಟು ನಿಮ್ಮ ಏನದ ಜೀವನ ಅಥವಾ ನಿಮ್ಮ ಒಂದು ಆಶಯ ಅವು ಎಲ್ಲವೂ ಅಷ್ಟೇ ಗಟ್ಟಿ ಆಗ್ತಾ ಹೋಗ್ತವೆ, ಅವು ಎಲ್ಲ ಫಲಿಸ್ತಾ ಹೋಗ್ತವೆ ಅಂತ. ಸೊ ಹಾಗಾಗಿ ಈಗ ವಿದೇಶದಲ್ಲಿ ಕೂಡ ಈಗ ಅರ್ಜೆಂಟೀನಾಲ್ಲಿ ನಾನು ವರ್ಲ್ಡ್ ಫ್ಲೂಟ್ ಫೆಸ್ಟಿವಲ್ಗೆ ಹೋಗಿದ್ದೆ. ಪ್ರಥಮ ಭಾರತೀಯ ಕೂಡ ನೀವು. ಹೌದು, ಅಲ್ಲಿ ರೆಪ್ರೆಸೆಂಟ್ ಮಾಡಿದಂತ. ಹೌದು. ಸೊ ಅಲ್ಲಿ ಅವ್ರಿಗೆ ಶೀಟ್ ಮ್ಯೂಸಿಕ್ ಇಲ್ಲದೆ ನೀವು ಕಾರ್ಯಕ್ರಮ ನೀಡ್ಬೋದು ಅನ್ನೋದೇ ಒಂದು ಆಶ್ಚರ್ಯ. 3/4 ಗಂಟೆ ನೀವು ಇಷ್ಟೊತ್ತು ನುಡಿಸ್ತೀರಿ, ಹೌ ಡು ಯು ಮೆಮರೈಸ್ ಆಲ್ ದಿಸ್ ಅಂತ. ಇಟ್ಸ್ ನಾಟ್ ಮೆಮರೈಸಿಂಗ್. ಅದು ಎಷ್ಟೋ ವರ್ಷಗಳು ನಾವು ಪ್ರಾಕ್ಟೀಸ್ ಮಾಡಿರೋದು ನಮ್ಮಲ್ಲಿರುತ್ತೆ, ಆ ಸಮಯದಲ್ಲಿ ಅದು ಹೊರಗೆ ಬರುತ್ತೆ, ಅದೆಲ್ಲ ಮನೋಧರ್ಮ. ಅವ್ರಿಗೆ ಕಷ್ಟ ಅದು. ಶೀಟ್ ಇಲ್ಲದೆ ಎದುರುಗಡೆ ಹೆಂಗೆ ನೀವು ನುಡಿಸ್ತೀರ. ಸೊ ಆವಾಗ ಈಗ ಕೆಲವು ರಾಗದಲ್ಲಿ ಬಹಳ ಮುಖ್ಯವಾಗಿ ರಾಗದ ಒಂದು ಭಾವ ಇರುತ್ತೆ.
ಆ ಭಾವ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ಇವಾಗ ಮೋಸ್ಟ್ ಆಫ್ ದ ರಾಗಾಸ್ ಯಾವ್ಯಾವ ಹಿಂದೂಸ್ತಾನಿ ರಾಗಗಳಿದೆ ಅಥವಾ ಕರ್ನಾಟಕ ರಾಗಗಳಿದೆ, ಎಲ್ಲ ಭಕ್ತಿ ಪ್ರಧಾನ ರಾಗಗಳಿವೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಂತೂ ಈ ಭಕ್ತಿ ಪ್ರಧಾನವಾದಂಥ ರಾಗವೂ ಅಷ್ಟೇ ಅಲ್ಲ, ಅದು ಸಾಹಿತ್ಯವೂ ಎಲ್ಲ ದೇವ್ರಿಗೆ ಸಂಬಂಧಪಟ್ಟದ್ದೇ, ಭಕ್ತಿಗೆ ಸಂಬಂಧಪಟ್ಟಿದೆ. ರಾಮ ಕೃಷ್ಣ ಬರೀ ಇದೆ. ಹಿಂದೂಸ್ತಾನಿಯಲ್ಲಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಬೇರೆ ಬೇರೆ ಸಾಹಿತ್ಯಗಳಿವೆ. ನೀವು ಆ ಸಾಹಿತ್ಯನ ಪಕ್ಕದಲ್ಲಿ ಇಟ್ಕೊಂಡು ಯಾವುದೇ ರಾಗವನ್ನು ಕೇಳಿದ್ರು ಅದರಲ್ಲಿ ಮುಖ್ಯವಾಗಿ ಕಾಣೋದೇ ಭಕ್ತಿ ರಸ. ನಾವು ಈಗ ಎಷ್ಟೇ ವಾದ್ಯಗಾರರು ನಾವು ಏನೇ ನುಡಿಸಿದ್ರು ಅದರಲ್ಲಿ ಭಕ್ತಿ ರಸನೇ ಹೆಚ್ಚು, ತಕ್ಕ ಮಟ್ಟಿಗೆ ಶೃಂಗಾರ ರಸ ಇರುತ್ತೆ. ಸೊ ಅದಕ್ಕೆ ನಾನು ಹೇಳಿದ ಆ ಭಕ್ತಿ ಮತ್ತು ಈ ಧರ್ಮದ ಬಗ್ಗೆ ಏನು ಒಂದು ಸಾಮ್ಯತೆ ಇದೆ, ಅವು ಎರಡೂ ದೇ ಟ್ರಾವೆಲ್ ಟುಗೆದರ್, ದೇ ಆರ್ ಪ್ಯಾರಲ್ ಲೈನ್ಸ್ ಥರ, ಅವು ಎರಡೂ ಒಟ್ಟಿಗೆನೇ ಇರಬೇಕು ಅನ್ನೋ ಥರ. ಸೊ ಆ ಮಡಿವಂತಿಕೆ ನಮ್ಗೆ ಬಹಳ ಮುಖ್ಯ ಅಂತ ನಂಗೆ ಅನ್ಸುತ್ತೆ. ಆ ಕಲಾವಿದರು ಬೆಳೆಯೋದ್ರಲ್ಲೂ ಅವ್ರಿಗೆ ಆ ಮಟ್ಟಕ್ಕೆ ಅವ್ರು ರೀಚ್ ಆಗಬೇಕು ಅಂದರೆ ಆ ಪಾವಿತ್ರ್ಯತೆ ಬೇಕು, ಆ ಮಡಿವಂತಿಕೆ ಬೇಕು, ಆ ನಿಷ್ಠೆ ಬೇಕು. ಈ ಪೂಜೆ ಪುನಸ್ಕಾರದಲ್ಲಿ ನಾವೇನು ಎಷ್ಟು ಕಾಪಾಡ್ಕೊಂಡು ಹೋಗ್ತೀವಿ, ಅದನ್ನ ಸಂಗೀತದಲ್ಲೂ ಅದು ಮಾಡಿದ್ರೆ ಮಾತ್ರ ನಿಮಗೆ ಪ್ರವೀಣ್ ಗೋಡ್ಖಿಂಡಿ ಅವರಾಗುತ್ತೆ ನಿಜವಾದ ಏನು ಅದೇನಂತಾರೆ ಇವಾಗ ಆ ರಾಗದ ನಿಜವಾದ ಭಾವ ವ್ಯಕ್ತಪಡಿಸ್ಲಿಕ್ಕೆ ಅನುಕೂಲ ಆಗ್ತದೆ, ಹೆಚ್ಚು ಜನಕ್ಕೆ ಮನಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಸುಂದರವಾದ ವಿಚಾರ. ಭಾವದ ಬಗ್ಗೆ ಹೇಳಿದ್ರಿ, ಆಧ್ಯಾತ್ಮ ಮತ್ತು ಭಾವ ಏನಾದರೂ ಸಂಬಂಧ ಇದೆಯಾ? ಆಧ್ಯಾತ್ಮ ಅಂದ್ರೆ ಈಗ ಬೇರೆ ಬೇರೆ ಮಾರ್ಗಗಳಿದೆ ಅಲ್ವಾ. ಸೊ ಕೆಲವರು ಜಪ ಮಾಡಿ, ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ತಾ, ಅಥವಾ ಇವೆಂಚುಲಿ ನಿಮಗೆ ದೇವರ ದರ್ಶನ ಆಗಬೇಕು ಅಥವಾ ಒಂದು ದೈವಿಕತೆಯನ್ನ ನೀವು ಕಾಣಬೇಕು ಅನ್ನೋ ಒಂದು ಹಂಬಲದಿಂದ ಇದೆಲ್ಲವೂ ಮಾಡಬೇಕು. ಸೊ ನನ್ನ ಮಟ್ಟಿಗೆ ಸಂಗೀತನೇ ಒಂದು ಆ ದಾರಿ ಆಗಿದೆ. ಖಂಡಿತ. ಸೊ ಇವಾಗ ನಾನು ಐ ಆಮ್ ದ ಫಸ್ಟ್ ಇಂಡಿಯನ್ ಟು ಯೂಸ್ ಸರ್ಕ್ಯುಲರ್ ಬ್ರೀದಿಂಗ್ ಇನ್ ಕ್ಲಾಸಿಕಲ್ ಮ್ಯೂಸಿಕ್. ಅದರ ಅರ್ಥ ಏನು ಅಂದರೆ, ಈಗ ನಮ್ಮ ಬ್ರೀದಿಂಗ್ ಟೆಕ್ನಿಕ್ ಹೇಗೆ ನಾನು ಒಂದು ಅಭ್ಯಾಸ ಮಾಡ್ಕೊಂಡಿದ್ದೇನೆ ಅಂದರೆ, ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, ಐ ಇನ್ಹೇಲ್ ಆ್ಯಂಡ್ ಎಕ್ಸ್ಹೇಲ್ ಅಟ್ ದ ಸೇಮ್ ಟೈಮ್. ಅದು ತೋರಿಸಿದ್ರೆ ನಮಗೆ ಗೊತ್ತಾಗುತ್ತಾ ಅದು? ಸೊ ಇದೆಲ್ಲ ಏನಂದ್ರೆ, ಇವಾಗ ಈ ಎಕ್ಸಾಂಪಲ್ ಯಾಕೆ ಹೇಳಿದೆ ಅಂದರೆ, ನಾವು ಕೇಳ್ತೀವಲ್ಲ, ಇವಾಗ ಮೊನ್ನೆ ಕುಂಭಮೇಳ ಆಯ್ತು, ಅಲ್ಲಿ ಬಂದಿರುವಂಥ ಎಲ್ಲೋ ನಾಗಾ ಸಾಧುಗಳು ಅವ್ರು ಎಷ್ಟೋ ವರ್ಷಗಳಿಂದ ಯಾವುದೋ ಒಂದು ಗುಹೆಯಲ್ಲಿ ಕೂತ್ಕೊಂಡು ಸಾಧನೆ ಮಾಡ್ತಾರೆ. ಎಷ್ಟೋ ವರ್ಷಗಳಿಂದ ಒಬ್ರು ಕೈನೇ ಇಳಿಸಿಲ್ಲ. ಅದೆಲ್ಲ ಬೇರೆ ಬೇರೆ ಸಾಧನೆಗಳು, ಬೇರೆ ಬೇರೆ ರೀತಿಯ ಅವ್ರದೇ ಆದ ಅಪ್ರೋಚ್ ಟುವರ್ಡ್ಸ್ ಇವೆಂಚುಲಿ ಟು ರೀಚ್ ಗಾಡ್. ಸೊ ನಮ್ಮ ಪ್ರಯತ್ನನೂ ಇದೇ ಥರ ಏನೋ ಒಂದು. ಸೊ ಈ ಸರ್ಕ್ಯುಲರ್ ಬ್ರೀದಿಂಗ್ ಅನ್ನೋದು ಇಲ್ಲಿ ವೆಸ್ಟರ್ನರ್ಸ್ ಅದನ್ನ ಟರ್ಮಿನಾಲಜಿ ಮಾಡಿಟ್ಟಿರೋದು. ಅಂದ್ರೆ ಏನಾಗುತ್ತೆ, ಇನ್ ದ ಟ್ರೂ ಸೆನ್ಸ್ ಇಟ್ ಇಸ್ ಬ್ರೆತ್ಲೆಸ್. ರೆಕಾರ್ಡಿಂಗ್ ಟೆಕ್ನಿಕ್ ಅಲ್ಲ, ಆಕ್ಚುಲಿ ಒಂದು ನೋಟನ್ನ, ಒಂದು ಸ್ವರವನ್ನ ಅದು ಬ್ರೇಕ್ ಆಗದೆ ಇರೋ ಹಾಗೆ ಅದನ್ನು ಕಂಟಿನ್ಯೂಸ್ ನಾವು ಸರ್ಕ್ಯುಲೇಟ್ ಮಾಡ್ತೀವಿ ಬ್ರೆತ್ನ. ಸೊ ವಿಲ್ ಸ್ಟೋರ್ ಏರ್ ಹಿಯರ್ ಇನ್ ದ ಚೀಕ್ಸ್ ಆ್ಯಂಡ್ ಅದನ್ನ ರಿಸರ್ವಾಯರ್ ಅಂತ ಯೂಸ್ ಮಾಡಿಕೊಂಡು ಅದರಿಂದ ಗಾಳಿ ಆಚೆ ಬಿಡ್ತಿರ್ಬೇಕಾದ್ರೆ ಮೂಗಿಂದ ಶ್ವಾಸ ಒಳಗಡೆ ತಗೋತೀವಿ. ಸೊ ದ್ಯಾಟ್ ಈಸ್ ಹೌ ದ ಸರ್ಕ್ಯುಲರ್ ಬ್ರೀದಿಂಗ್ ಹ್ಯಾಪನ್ಸ್. ಸೊ ಕಂಟಿನ್ಯೂಸ್ ಬಾಯಿಂದ ಗಾಳಿ ಬರ್ತಾನೆ ಇರಬೇಕು, ಇಟ್ ಶುಡ್ ನಾಟ್ ಸ್ಟಾಪ್. ಕೊಳಲ್ನಲ್ಲಿ ಅದು ಕಷ್ಟ, ಬಿಕಾಸ್ ಫ್ಲೂಟ್ ಇಸ್ ಅನ್ ಓಪನ್ ಲಿಪ್ ಇನ್ಸ್ಟ್ರೂಮೆಂಟ್. ಈ ನಾದಸ್ವರ, ಸ್ಯಾಕ್ಸೋಫೋನು, ಶೆಹನಾಯಿ ಇವೆಲ್ಲ ಕ್ಲೋಸ್ ಲಿಪ್ ಇನ್ಸ್ಟ್ರೂಮೆಂಟ್. ಸೊ ಅಲ್ಲಿ ನೀವು ಇಲ್ಲಿ ಚೀಕ್ಸ್ ಅಲ್ಲಿ ಯು ಕ್ಯಾನ್ ಸ್ಟೋರ್ ಏರ್. ಫ್ಲೂಟ್ ಅಲ್ಲಿ ಆದ್ರೆ ವಿ ಹ್ಯಾವ್ ಟು ಸ್ಟೋರ್ ಇಟ್ ಹಿಯರ್. ಇಲ್ಲಿ ಸ್ಟೋರ್ ಮಾಡಿಕೊಂಡು ಚಿಕ್ಕ ಪಾಕೆಟ್ ಅಲ್ಲಿ ಅದನ್ನ ಸರ್ಕ್ಯುಲೇಟ್ ಮಾಡ್ತೀವಿ. ಇದು ಆಕ್ಚುಲಿ ನಮ್ಮ ಜನಪದದ ಒಂದು ಮುಖ್ಯವಾದ ಭಾಗ. ಶೆಹನಾಯಿ ಅಥವಾ ನಾದಸ್ವರ ನುಡಿಸೋ ಹಿಂದೆ ಕೂತಿರೋ ನೀವು ಕಲಾವಿದರನ್ನ ನೋಡಿದ್ರೆ, ಯಾವತ್ತಾದ್ರೂ ನೋಡಿ ಹಳೆಯ ರೆಕಾರ್ಡಿಂಗ್ಸ್ ಕೆಲವುದು, ಅವ್ರಿಗೆಲ್ಲ ಇದನ್ನ ಉಬ್ಬಿಸ್ಕೊಂಡು ಇದ್ರೊಳಗೆ ತುಂಬಿಕೊಂಡು ಅವನು ಹಿಂಗೆ ಕೂತಿರ್ತಾನೆ. ಎದುರುಗಡೆ ಮೇನ್ ಆರ್ಟಿಸ್ಟ್ ಏನ್ ಕಾರ್ಯಕ್ರಮ ನೀಡ್ತಾ ಇದ್ದಾರೆ, ಅವರು 3/4 ಗಂಟೆ ನುಡಿಸಿದ್ರು ಇವ್ನು 3/4 ಗಂಟೆ ಇವನ್ ಸಹ ಕಂಟಿನ್ಯೂಸ್ ಇರುತ್ತೆ, ವಿಲ್ ನಾಟ್ ಸ್ಟಾಪ್. ಅವನೇ ಶ್ರುತಿ ಅವ್ರಿಗೆ, ತಂಬೂರ ಗಿಂಬೂರ ಅವ್ರು ಇಟ್ಕೊಳ್ತಾ ಇರಲಿಲ್ಲ.
ಅವನು ಹಿಂದೆ ಕೂತಿರೋ ಒಂದು ಏನು ಶ್ರುತಿ ಕೊಡ್ತಾನೆ ಆ ಶ್ರುತಿ ಅವ್ನು ಏನಿಲ್ಲ ಬರೀ ಒಂದು ಕೈಯಲ್ಲಿ ಹಿಂಗೆ ಸಹ ಇಟ್ಕೊಂಡು ಅವ್ನು ನುಡಿಸ್ತಾನೆ. ಸೊ ವಿಲ್ ಬಿ ಕಂಟಿನ್ಯೂಸ್ಲಿ ಯೂಸಿಂಗ್ ಸರ್ಕ್ಯುಲರ್ ಬ್ರೀದಿಂಗ್ ಟೆಕ್ನಿಕ್. ಇದು ಎಷ್ಟೋ ವರ್ಷಗಳಿಂದ ಬಂದಿರುವಂತ ಒಂದು ಅದ್ಭುತವಾದ ಒಂದು ಪ್ರಕ್ರಿಯೆ. ಇದು ಇವೆಲ್ಲ visually ದಿವ್ಯ ಸಾಧನೆಗಳು ಅವ್ರು ಮಾಡಿರುವಂಥದ್ದು, ಹಳಬ್ರು ಮಾಡಿರೋದು. ಇವೆಲ್ಲ ಈಗೀಗ ನಮ್ಗೆ ಸ್ವಲ್ಪ ಸ್ವಲ್ಪ ಬೆಳಕಿಗೆ ಬರ್ತಾ ಇದೆ, ಅದನ್ನ ನಾವು ಕಂಡು ಹಿಡಿತಾ ಇದೀವಿ. ಸೊ ಅವರು ದಿನದಲ್ಲಿ ಏನ್ ಮಾಡ್ತಾರೋ, ಅವ್ನು ಎಲ್ಲೋ ಕುಡಿದು ಮಲ್ಕೊಂಡಿರ್ತಾನೋ, ಏನೋ ಮಾಡ್ತಿರ್ತಾನೋ, ಬಟ್ ಕಾರ್ಯಕ್ರಮ ಟೈಮ್ನಾಗ ಒಂದು ಸ್ವರ 45 ಮಿನಿಟ್ ಹಿಡಿತಾನಲ್ಲ, ಯಾರು ಮಾಡ್ತಾರ ಅದನ್ನ ವಿದೌಟ್ ಅ ಬ್ರೇಕ್? break. ಹೌದು. ಮಂಗಳೂರಿನಾಗ ದೇವಸ್ಥಾನದಾಗ ನೀವು ಯಾವ ತರ ಹೋದ್ರ ಕೆಲವು ದೇವಸ್ಥಾನಗಳಲ್ಲಿ ಶಂಖ ಹೋಗ್ತಾರೆ ಹಿಂಗ್ ದೇವಸ್ಥಾನ ದೇವರ ಎದುರಿಗೆ. ಆ ದೇವಿ ಪೂಜೆ ಎಲ್ಲಾ ಮುಗಿಯೋ ತನಕನು ಅದೆಷ್ಟೋ 40 ನಿಮಿಷ ಆಗೋದ್ರು ಅವ್ನು ಶಂಖನಾದ ಮುಗಿದಿರಂಗಿಲ್ಲ. ನಾನ್ ಸ್ಟಾಪ್ ಒಂದೇ ಹಿಂಗ್ ಶಂಖ ಅವನು ಊದ್ತಾ ಇರ್ತಾನೆ. ದೀಸ್ ಆರ್ ಆಲ್ ಟೆಕ್ನಿಕ್ಸ್, ಅಂದ್ರೆ ನಮ್ಮ ಪರಂಪರೆಯಲ್ಲಿ ಇರುವಂಥದ್ದು. ಸೊ ಆ ಮುಂಚಿನ ನಮ್ಮ ಪೂರ್ವಜರು ಏನು ಅಂದ್ರೆ ಅವ್ರು ಬೇರೆ ಬೇರೆ ರೀತಿಯ ದಾರಿ ತೋರಿಸ್ತಿಟ್ಟಿದ್ದಾರೆ. ಆಧ್ಯಾತ್ಮ ಹೇಗೆ ನೀವು ಹೌ ಟು ರಿಯಲೈಸ್, ಹೌ ಟು ರೀಚ್ ಗಾಡ್. ಅಥವಾ ಈಗ ನಾವೇ ಎಷ್ಟೋ ಸತಿ ಕಣ್ಣು ಮುಚ್ಕೊಂಡು ತಂಬೂರಿ ಜೊತೆ ಕರೆಕ್ಟಾಗಿ ಸಹ ಹಚ್ಚಿದ್ರೆ ವಿ ಅವರ್ ಸೆಲ್ಸ್, ಮೋಸ್ಟ್ ಆಫ್ ದ ಆರ್ಟಿಸ್ಟ್ ಒನ್ಸ್ ಅಟ್ ಲೀಸ್ಟ್ ಒನ್ಸ್ ಇನ್ ದರ್ ಲೈಫ್ ಟೈಮ್ ದೇ ವಿಲ್ ಫೀಲ್ ದ ಲೆವಿಟೇಷನ್. ನಮ್ಗಾಗತ್ತೆ ಅನುಭವ. ಸುತ್ತಲೂ ಏನು ಗೊತ್ತಾಗಲ್ಲ, ಎಲ್ಲಿದ್ದೀವಿ ಗೊತ್ತಿರಲ್ಲ. ಆ ಒಂದು ಕ್ಷಣ ನೀವು ಆಹಾ ಅಂತ ಬಂದ್ಬಿಡ್ತೀರಿ ಮತ್ತೆ ವಾಪಸ್. ಯಾಕೆ ಬಂದ್ವಿ ಅಂತ ಬೇಜಾರಾಗತ್ತೆ. ಬಟ್ ಅದು ಆ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ ಅದು ಇಟ್ಸ್ ಇಂಡಿಸ್ಕ್ರೈಬೆಬಲ್. ಅಂಡ್ ಇವತ್ತು ನಾನು ಅದ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಯಾವುದೋ ಒಂದು ಕ್ಷಣದಲ್ಲಿ ಇಟ್ಸ್ ಆಲ್ ಅಬೌಟ್ ಫ್ರೀಕ್ವೆನ್ಸೀಸ್ ರೀ. ಇಟ್ಸ್ ಆಲ್ ಅಬೌಟ್ ಫ್ರೀಕ್ವೆನ್ಸೀಸ್. ನಾನು ಬರೆದಿರೋ ಕಾದಂಬರಿಯಲ್ಲೂ ಅದನ್ನೇ ಬರೆದಿದ್ದೀನಿ. ಸೊ ರಾಗಾಸ್, ಸಂಗೀತ, ಇಟ್ಸ್ ನಥಿಂಗ್ ಬಟ್ frequencies. How one frequency adds up to the other and how it affects each other. It all boils down to that. ಈಗ ಕೆಲವರು ನನ್ನ ಕೊಳಲು ವಾದನ ಕೇಳಿ ಫ್ರಂಟ್ ರೋಲ್ ಕೂತಿರೋರು ಗ್ಲೋ ಅಂತ ಅಳ್ಸಿರ್ತಾರೆ. ಅವ್ರು ಚಪ್ಪಾಳಿ ಹೊಡಿಬೇಕು ಅಂತೂ ಇರಲ್ಲ, ಮನೆಗೆ ಹೋಗ್ಬೇಕು ಅಂತೂ ಇರಲ್ಲ, ಯಾಕೆ ಅಂತ ಅವ್ರಿಗೂ ಗೊತ್ತಿರಲ್ಲ ಅದು. ಸೊ ಇಟ್ ಇಸ್ ಜಸ್ಟ್ ಯಾವುದೋ ಒಂದು ಫ್ರೇಸ್ನಲ್ಲಿ ಅವ್ರಿಗೆ ಹೃದಯಕ್ಕೆ ಬಹಳ ಹತ್ತಿರವಾಗುತ್ತೆ, ಅಥವಾ ಯಾವುದೋ ಒಂದು ನೆನಪು ಕಾಡುತ್ತೆ, ಏನೋ ಒಂದಾಗುತ್ತೆ. ಇಟ್ಸ್ ಆಲ್ ಬಿಕಾಸ್ ಹೌ ದ ಎನರ್ಜಿ ಪಾಸಸ್ ಆನ್. ಸೊ ಈ ಆಧ್ಯಾತ್ಮ ಆಗಲಿ, ಈ ರಾಗ ಭಾವಗಳಾಗಲಿ, ಇವು ಅಷ್ಟೂ ದೇ ಇವೆಂಚುಲಿ ಬಾಯ್ಲ್ ಡೌನ್ ಟು ದಟ್ ಒನ್ ಪರ್ಟಿಕ್ಯುಲರ್ ಥಿಂಗ್. ದಟ್ ಈಸ್ ಹೌ ವಿ ರಿಯಲೈಸ್ ಗಾಡ್ ಎಕ್ಸಿಸ್ಟ್ ಅಂತ. ಇವು ಲೌಕಿಕ ಅಲ್ವೇ ಅಲ್ಲ, ಇವೆಲ್ಲ ಅಲೌಕಿಕನ ನಿಜವಾಗ್ಲು. ಅಂದ್ರೆ ನಾವು ಈ ಭೂಮಿ ಮೇಲೆ ಅನುಭವಿಸೋ ಹೌದು ಭಾಗ್ಯ ಇದ್ರೆ ಅಷ್ಟೇ. ಬಹಳ ನೀವು ಹೇಳೋದು ಆ ಟೆಕ್ನಿಕ್ ಎಲ್ಲ ವಿಜುವಲೈಸ್ ಮಾಡ್ಕೊಳ್ಳಿಕ್ಕೂ ಕಷ್ಟ ಆಗ್ತಾ ಇದೆ. ಹಾ ಅಂಥದ್ದು ನೀವು ಅದನ್ನೆಲ್ಲ ಸಾಧಿಸಿ ಸಿದ್ಧಿಸಿದ್ದೀರಿ. ಈಗ ನೀವು ಎಕ್ಸ್ಪೆರಿಮೆಂಟ್ ಬಹಳಷ್ಟು ಮಾಡ್ತಾ ಇದ್ದೀರಾ. ಈಗ ನಿಮ್ಮ ಮುಂದಿನ ಯೋಜನೆ ಯಾವ ರೀತಿ ಇದೆ? ನಿಮಗೆ ಕಂಟೆಂಪ್ರರಿ ಜಾಸ್ತಿ ಇಷ್ಟ ಆಗುತ್ತೋ, ಅಥವಾ ನೀವು ಯಾವ ಥರ ನಿಮ್ಮ ಮುಂದಿನ ಯೋಜನೆಗಳು ಬಗ್ಗೆ ಏನಾದರೂ? ಅಲ್ಲ ಅಂದ್ರೆ ನಾನು ನಮ್ಮ ಏನೇ ಮಾಡಿದ್ರು ಇಷ್ಟು ವರ್ಷದಲ್ಲೂ ನನ್ನ ಶಾಸ್ತ್ರೀಯ ಸಂಗೀತದ ನನ್ನ ಪಯಣ, ಅದು ದಿನನಿತ್ಯದ ಒಂದು ಪಾಠ ಹೇಳೋದಾಗ್ಲಿ, ಅಥವಾ ನನ್ನ ಮಗನ ಷಡಜಿಗೆ ಅವನ ಜೊತೆ ಡಿಸ್ಕಷನ್ಸ್ ಮಾಡೋದಾಗ್ಲಿ, ನನ್ನ ಕಾರ್ಯಕ್ರಮಗಳಾಗ್ಲಿ, ಶಾಸ್ತ್ರೀಯ ಸಂಗೀತ ಇಸ್ ಆಲ್ವೇಸ್ ಅನ್ ಇಂಟಿಗ್ರಲ್ ಪಾರ್ಟ್. ಇದಲ್ದಿರ ನನ್ನ ಕೆಲವುದು ಉಪಜೀವನಕ್ಕೆ ಅನ್ಕೊಳ್ಳಿ ಅಥವಾ ನನ್ನ ಸಂತೋಷಕ್ಕೆ ಅನ್ಕೊಳ್ಳಿ, ನಾನು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತೀನಿ. ಒನ್ ಆಫ್ ದೆಮ್ ವುಡ್ ಬಿ ಟು ಕೊಲಾಬ್ರೇಟ್ ವಿತ್ ಸಮಥಿಂಗ್ ವೆರಿ ಯುನೀಕ್. ಅಂದರೆ ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಮ್ಯೂಸಿಕ್ ಏನು ಬರ್ತಾ ಇದೆ, ಅದರಲ್ಲಿ ಏನೋ ಸಮಥಿಂಗ್ ಹೊಸದಾಗಿ, ಕೀಪಿಂಗ್ ದ ಟ್ರೆಡಿಷನಲ್ ವ್ಯಾಲ್ಯೂಸ್ ಇಂಟ್ಯಾಕ್ಟ್, ಏನಾದರೂ ಹೊಸದಾಗಿ ಮಾಡ್ಬೋದಾ ವಿತ್ ನ್ಯೂವರ್ ಸೌಂಡ್ಸ್ ಅನ್ನೋ ಒಂದು. ಬಿಕಾಸ್ ಐ ಆಮ್ ಅ ಟೆಕ್ ಫ್ರೀಕ್, ಬಿಕಾಸ್ ಐ ಆಮ್ ಅ ಟ್ರೈನ್ಡ್ ಇಂಜಿನಿಯರ್ ಬೇಸಿಕ್ಲಿ. ಮುಂದಿನ ಪ್ರಶ್ನೆ ಅದೇ ಇತ್ತು. ಸೊ ಅದರ ಎಲ್ಲೋ ಒಂದು ಕಡೆ ಯೂಸ್ ಆಗಬೇಕಲ್ಲ. ಸೊ ಹೊಸ ಸಾಫ್ಟ್ವೇರ್ಸು, ಗ್ಯಾಜೆಟ್ಸು ಅಂತ ತೊಗೊಳ್ತಾನೆ ಇರ್ತೀನಿ, ಟ್ರೈ ಮಾಡ್ತಾ ಇರ್ತೀನಿ, ಏನೋ ಒಂದು ಹೊಸ ಮಾಡಬೇಕು, ಅದರಲ್ಲಿ ಏನೋ ಇಫ್ ಯು ಕ್ಯಾನ್ ಕಮ್ ಔಟ್ ವಿತ್ ಸಮಥಿಂಗ್ ನ್ಯೂ ಅಂತ. ಸೊ ಈಗ ನಾನು ಕಾದಂಬರಿ ಬರೆದಿದ್ದೀನಿ. ಆ ಕಾದಂಬರಿ ತುಂಬ ಜನ ಓದಿ ಅದನ್ನು ಇಷ್ಟಪಟ್ಟು ಅದನ್ನು ಫಿಲ್ಮ್ ಮಾಡಬೇಕು ಅಂತಿದ್ದಾರೆ. ಸೊ ಅದೊಂದು ದಾರಿ ಇದೆ. ಮುಂದಿನ ಕಾದಂಬರಿಗೆ ಕಥೆಗಳು ತಯಾರಾಗಿದೆ, ಅದು ಎಲ್ಲ ಕಂಪೈಲ್ ಮಾಡಿ ಅದನ್ನು ನಾನು ಏನೇ ಮಾಡಿದ್ರು ಎಲ್ಲ ರಾಗ ಸಂಗೀತ, ನಮ್ಮ ಪರಂಪರೆ ಅದ್ರ ಸುತ್ತಲೇ ಇರುತ್ತೆ. ಈವನ್ ಇಫ್ ಐ ರೈಟ್ ಅ ಟೋಟ್ಲಿ ಮಾಸ್ ಎಂಟರ್ಟೈನರ್, ಮೇ ಬಿ ಇಟ್ ವಿಲ್ ಬಿ ಅಗೇನ್ ಬೇಸ್ಡ್ ಆನ್ ಕ್ಲಾಸಿಕಲ್ ಮ್ಯೂಸಿಕ್. ಸೊ ದೇರ್ ಆರ್ ಸೆವರಲ್ ಥಿಂಗ್ಸ್ ದಟ್ ಐ ಆಮ್ ಫೀಡ್ಲಿಂಗ್ ರೈಟ್ ನೌ. ಬೇರೆ ಬೇರೆ ವಿಧದ ಆಯಾಮಗಳನ್ನ ಕಂಪೋಸಿಂಗ್ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಸ್ಟೂಡೆಂಟ್ಸ್ ಅವ್ರನ್ನ ಇಟ್ಕೊಂಡು ಅವ್ರ ಜೊತೆ ಒಂದು ಸಿಂಫನಿ ಕ್ರಿಯೇಟ್ ಮಾಡಿದ್ದೀನಿ. 120 ಕೊಳಲು ವಾದಕರು ಒಟ್ಟಿಗೆ ಕೂತ್ಕೊಂಡು
ಸಿಂಫನಿ, ಒಂದು ಕೊಳಲು ಆರ್ಕೆಸ್ಟ್ರಾ ನಾವು ಮಾಡಿದ್ದು. ಅದು ದ್ಯಾಟ್ ಈಸ್ ಆಲ್ಸೋ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ. ರಾಗ ಪ್ರೆಸೆಂಟೆಡ್ ಇನ್ ಅ ಫಿಲಾರ್ಮೋನಿಕ್ ಸ್ಟೈಲ್, ಓನ್ಲಿ ವಿತ್ ಫ್ಲೂಟ್ಸ್. ಫ್ಲೂಟಲ್ಲೇ ರಿದಮ್ಮು, ಫ್ಲೂಟಲ್ಲೇ ಕಾರ್ಡ್ಸು, ಫ್ಲೂಟಲ್ಲೇ ಲೀಡ್ಸು ಎಲ್ಲ ಅದರಲ್ಲೇನೆ. ಸೊ ಈ ಥರದ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಹೋಗ್ತಿದ್ದೀನಿ. ಜೊತೆಗೆ ಜವಾಬ್ದಾರಿಗಳೂ ಇದೆ. ಲೈಕ್ ಇವಾಗ ಷಡಜನ ಅವನ ರೀತಿಯಲ್ಲಿ ಅನೇಕ ಜನ ಶಿಷ್ಯರನ್ನ ತಯಾರು ಮಾಡಬೇಕು. ಅವ್ರ ಮುಂದಿನ ಪೀಳಿಗೆ ನಮ್ಮ ಘರಾನ ಏನಿದೆ, ಗೋಡ್ಖಿಂಡಿ ಘರಾನ, ಅದು ಇನ್ನ ಎಲ್ಲ ಕಡೆ ಪ್ರಸಾರ ಆಗಬೇಕು. ಬಿಕಾಸ್ ನಮ್ಮ ತಂದೆ ಪ್ರಾರಂಭ ಮಾಡಿದ್ದು, ನಾನು ಒಂದು ಹಂತಕ್ಕೆ ಅದನ್ನ ಜನರಿಗೆ ಮುಟ್ಸೋ ಪ್ರಯತ್ನ ಮಾಡಿದೆ. ಈಗ ಮುಂದಿನ ಪೀಳಿಗೆ ಅದನ್ನ ಇನ್ನ ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋದು ಆಸೆ. ಖಂಡಿತ ಶ್ರೋತೃಗಳು ಕೇಳ್ತಾ ಇದ್ದಾರೆ. ಬಹಳಷ್ಟು ಜನ ನಿಮ್ಮಿಂದ ಆಲ್ರೆಡಿ ಪ್ರೇರೇಪಿತರಾಗಿದ್ದಾರೆ. ಖಂಡಿತ ಇದು ಇನ್ನೂ ಬಹಳ ಕಾಲ ಮುಂದೆ ಹೋಗುತ್ತೆ ಅಂತ ನಮ್ಮ ಹಾರೈಕೆ ಇದೆ. ನಿಮ್ಮ ಈಗ ಹೇಳಿದ್ರಿ, ನೀವು ಸ್ವತಃ ಟೆಕ್ ಫ್ರೀಕ್, ನೀವು BE ಪದವೀಧರರು, ಅಂದ್ರೆ ಕಂಪ್ಲೀಟೆಡ್. ಲೆಟ್ ಮಿ ಮೇಕ್ ಇಟ್ ಕ್ಲಿಯರ್, ಕಂಪ್ಲೀಟೆಡ್. ಯಾಕೆಂದ್ರೆ ಇಲ್ಲಿ ಹೆಂಗೆ ಅಂದ್ರೆ ವಿತ್ ಡಿಸ್ಟಿಂಕ್ಷನ್, ವಿತ್ ಡಿಸ್ಟಿಂಕ್ಷನ್. ಇಲ್ಲಿ ನೀವು ಹೇಳಿದ್ರಿ, ಹಿಂದೆ ಕೂಡ ನೀವು ಒಂದ್ ಮಾತು ಹೇಳಿದ್ರಿ, 10 ಕಡೆ ಫೋಕಸ್ ಇರೋದಿಲ್ಲ. ಯೂನಿವರ್ಸಿಟಿ ಸೇರ್ಕೊಂಡು ಅರ್ಧ ಬಿಟ್ಟಂತಹ ಮಕ್ಕಳನ್ನು ನೋಡಿದೀನಿ, ಬೇರೆ ಏನೋ ಕಲಿತೀನಿ ಅಂತ ಮತ್ತೆ ವಾಪಸ್ ಬರ್ತಾರೆ, ಕ್ಲಾರಿಟಿ ಇರೋದಿಲ್ಲ. ವಿದ್ಯಾಭ್ಯಾಸ, ನಿಮ್ ಸ್ವತಃ ಮಗ ಕೂಡ ಇದ್ದಾನೆ, ವಿದ್ಯಾಭ್ಯಾಸ ಎಷ್ಟು ಮುಖ್ಯ, ಅದನ್ನ ಮುಗಿಸೋದು ಒಂದು ಹಂತಕ್ಕೆ? ಈಗ ಮುಂಚೆ ಏನಾಗ್ತಿತ್ತು ಅಂದರೆ, ನಮ್ಮ ತಂದೆ ತಾಯಿನೂ ಇನ್ಕ್ಲೂಡ್ ಮಾಡಿ ಆ ಧೈರ್ಯ ಇರ್ತಿದ್ದಿಲ್ಲ. ಅವನೊಂದು ಸಂಗೀತಗಾರ ಆಗ್ತಾನೆ, ಅಥವಾ ಒಬ್ಬ ಆಟಗಾರ ಆಗ್ತಾನೆ, ಅಥವಾ ಒಬ್ಬ ನಟ ಆಗ್ತಾನೆ ಅಂದರೆ ಅವನಿಗೆ ಆ ಫ್ರೀಡಮ್ ಕೊಡೋದು ಅಷ್ಟು ಧೈರ್ಯ ಅವ್ರಿಗೆ ಸಾಲ್ತಿರ್ಲಿಲ್ಲ. ಎಸ್ಪೆಷಲಿ ನಮ್ಮ ಇದರಲ್ಲಿ 90s ಬ್ಯಾಚ್ನ ಇಂಜಿನಿಯರ್ಸ್ ಎಲ್ಲರಿಗೂ 2000ನವ್ರಿಗೆ IT-ನೇ ಒಂದು ಮಾರ್ಗ. ಎಲ್ಲ ಇಂಜಿನಿಯರ್ ಆಗಬೇಕು, ಇಲ್ಲ ಡಾಕ್ಟರ್ ಆಗಬೇಕು, ಎರಡೇ ಇದ್ದಿದ್ದು ಆವಾಗ. ಸೊ ಇವಾಗ ಲಕೀಲಿ ಐ ಆಮ್ ಸೀಯಿಂಗ್ ಅ ಲಾಟ್ ಆಫ್ ಚೇಂಜ್. ತುಂಬ ಜನ ಪೇರೆಂಟ್ಸ್ ದೇ ಆರ್ ಓಪನ್ ಮೈಂಡೆಡ್. ಪ್ಲಸ್ ಈಗಿನವ್ರಿಗೆ ದೇ ಕ್ಯಾನ್ ಅಫೋರ್ಡ್ ಟು. ಮಗ ಏನಾದರೂ ಒಂದೀಗ ನಮ್ಮ ತಂದೆನೂ ಆ್ಯಕ್ಚುಲಿ ಆ ಸಮಯದಲ್ಲಿ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದಾಗ, ನಾನು ಬೆಂಗಳೂರು ಆ್ಯಕ್ಚುಲಿ ಜಾಬ್ ಹುಡ್ಕೊಂಡೇ ಬಂದಿದ್ದು. ನಂಗೆ ಮೊಟೊರೋಲಾದಲ್ಲಿ ಆಫರ್ ಕೂಡ ಇತ್ತು. ಆಫರ್ ಲೆಟರ್ ಕೈಯಲ್ಲಿ ಹಿಡ್ಕೊಂಡು ಹಂಸಲೇಖ ಅವ್ರ ರೆಕಾರ್ಡಿಂಗ್ ಹೋಗಿದ್ದೆ. ಸೊ ಆಮೇಲೆ ಅದು ಆಫರ್ ಲೆಟರ್ ಡಸ್ಟ್ಬಿನ್ಗೆ ಹೋಯ್ತು. ಇದು ಒಂದು ಯಾವುದೋ ಚಲನಚಿತ್ರದ ದೃಶ್ಯ ಆ ಥರ ಅನಿಸ್ತಾ ಇದೆ. ಹಂಗೆ ಆಯ್ತು ನನ್ನ ಲೈಫ್. ನಾನು ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ ಒಂದು 8 ಕೊಳಲು, ಒಂದು 800 ರೂಪಾಯಿ ಇತ್ತು. ಅಷ್ಟನ್ನು ತೊಗೊಂಡು ಬಂದಿದ್ದೆ ನಾನು. ಆ್ಯಂಡ್ ದೆನ್ ರೆಕಾರ್ಡಿಂಗ್ ಶುರು ಆದಮೇಲೆ ನಂಗೆ ಮೊದಲಿಂದನೂ ರೆಕಾರ್ಡಿಂಗ್ ಬಗ್ಗೆ ಒಂದು ರುಚಿ ಇತ್ತು. ಆ್ಯಂಡ್ ಲೈಟ್ ಮ್ಯೂಸಿಕ್ ಬಗ್ಗೆ ನಮ್ಮ ತಂದೆನೂ, ಬಿಕಾಸ್ ಹಿ ವಾಸ್ ಅ ಕಂಪೋಸರ್. ಸೊ ಅದೆಲ್ಲ ನನಗೆ ನೋಟೇಷನ್ ಬರ್ಕೊಳ್ಳೋದಾಗಲಿ, ಆರ್ಕೆಸ್ಟ್ರಾ ಅಂದರೆ ಏನು, ಕಾರ್ಡ್ಸ್ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಮಾಹಿತಿ ಇತ್ತು. ಬಟ್ ಲೈವ್ಲಿಹುಡ್ ಮಾಡ್ಬೋದು ಅನ್ನೋ ಗ್ಯಾರಂಟಿ ಯಾರಿಗೂ ಇರಲಿಲ್ಲ, ನಮ್ಮ ಮನೆಯಲ್ಲೂ ಯಾರಿಗೂ ಇರಲಿಲ್ಲ. ಸೊ ಐ ಸ್ಟಾರ್ಟೆಡ್ ಆಫ್ ಒಂದು ತಿಂಗಳಾದಮೇಲೆ ಒಂದು 10-15 ರೆಕಾರ್ಡಿಂಗ್ ಮುಗಿಸ್ಬಿಟ್ಟಿದ್ದೆ ನಾನು. ವಾಪಸ್ ಮನೆಗೆ ಹೋಗಿ ನಮ್ಮ ತಂದೆಯವ್ರಿಗೆ ಹೇಳಿದಾಗ ಅವರು ಹೇಳಿದ್ರು, ನಿಂಗೆ ಓಕೆ, ನಿಂಗೆ 2 ವರ್ಷ ಟೈಮ್ ತಗೋ, ಇದನ್ನು ಮಾಡು. ಇಫ್ ಯು ಫೀಲ್ ಕಂಫರ್ಟೇಬಲ್, ಇಫ್ ಯು ಆರ್ ಹ್ಯಾಪಿ, ಕಂಟಿನ್ಯೂ. ಇಲ್ಲ ಅಂದರೆ ಯು ಕ್ಯಾನ್ ಆಲ್ವೇಸ್ ಫಾಲ್ ಬ್ಯಾಕ್ ಆನ್ ಯುವರ್ ಇಂಜಿನಿಯರಿಂಗ್. ಲಕಿಲಿ ಗಾಡ್ ಹ್ಯಾಸ್ ಬಿನ್ ಕೈಂಡ್, ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್ ಫ್ರಮ್ ದ್ಯಾಟ್ ಪಾಯಿಂಟ್. ಸೊ ಈಗ ಆ ಪ್ರಶ್ನೆನೇ ಬರಲ್ಲ. ಸೊ ಎಷ್ಟೊಂದು ಜನ ನಮ್ಮ ಹತ್ರ ಬರೋ ಮಕ್ಕಳು, ದೇ ಕಮ್ ಪ್ರೀ ಡಿಸೈಡೆಡ್ ದಟ್ ನನ್ನ ಮಗ ಹಿ ಹ್ಯಾಸ್ ಟು, ಅವ್ನು ನೀವು ಕಲಿಸಿ ಸರ್, ನಾವು ಏನು ಬೇಕು ಅದನ್ನೆಲ್ಲ ಎಲ್ಲ ರೀತಿ ಅವನ್ನ ಅವಾಗವಾಗ ಕರ್ಕೊಂಡು ಬರ್ತೀವಿ ಅಂತ. ಎಷ್ಟೋ ಜನ ಹೋಮ್ ಸ್ಕೂಲಿಂಗ್ ಶುರು ಮಾಡಿದ್ದಾರೆ ಲುಕಿಂಗ್. ಬಟ್ ಅಂದರೆ ಆ್ಯಸ್ ಐ ಸೆಡ್ ಅರ್ಲಿಯರ್, ಮಕ್ಕಳಿಗೆ ಆ ಫೋಕಸ್ ಇದ್ದು ನಾ ಮಾಡ್ತೀನಿ ಅಂತ ಅವ್ರ ಗ್ಯಾರಂಟಿ ಇದ್ದರೆ ಅವ್ರಿಗೆ ಈ ಸಪೋರ್ಟ್ ಈ ಥರ ಸಿಗ್ತಾ ಇದೆ ಇವಾಗಿಲ್ಲ. ಹೊರಗಡೆ ದೇಶದ ನನಗೆ ಗೊತ್ತಿಲ್ಲ, ಬಟ್ ನಾನು ನೋಡ್ತಿರೋ ಬೆಂಗಳೂರಿನಲ್ಲಿ ಇದಿದೆ. ಅಫ್ಕೋರ್ಸ್ ಇಂಟೀರಿಯರ್ಸ್ ನೀವು ಹೋದರೆ ಇವಾಗ್ಲೂ ಆ ಪ್ರಶ್ನಾರ್ಥಕ ಚಿಹ್ನೆ ಇದ್ವೇ ಇದೆ. ಬಟ್ ಆದರೂ ಎಲ್ಲೋ ಒಂದು ಕಡೆ ಈ ಟಿ ವಿ ಮಾಧ್ಯಮದಿಂದ ಇರ್ಬೋದು, ಅಥವಾ ಇಂಟರ್ನೆಟ್ ಇರ್ಬೋದು, ಗ್ಲೋಬಲೈಸೇಷನಿಂದ ಇರ್ಬೋದು, ಎಲ್ಲೋ ಒಂದು ಕಡೆ ಸುಮಾರು ಜನಕ್ಕೆ ಅದು ರಿಯಲೈಸ್ ಆಗಿದೆ. ಬರೀ ಇಂಜಿನಿಯರಿಂಗು ಅಥವಾ ಡಾಕ್ಟ್ರು ಅಥವಾ ಇದು ಅಲ್ಲ, ಈ ಥರದ್ದು ಆರ್ಟ್ಸು, ಸ್ಪೋರ್ಟ್ಸ್ನಲ್ಲಿ ಕೂಡ ಒಂದು ಜೀವನ ಇದೆ ಅಂತ. ಸೊ ಐ ಥಿಂಕ್ ಇಟ್ ಈಸ್ ಚೇಂಜಿಂಗ್. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್, ಆ್ಯಸ್ ಐ ಸೆಡ್ ಅರ್ಲಿಯರ್, ಇಸ್ ಪೇರೆಂಟ್ಸ್ಗಾಗಲಿ, ಆ ಗುರುಗಳಿಗಾಗಲಿ, ಆ ಕಲಿಯೋ ಮಕ್ಕಳಿಗಾಗಲಿ
ಆ ಫೋಕಸ್ ಕರೆಕ್ಟಾಗಿ ಪಿನ್ ಪಾಯಿಂಟೆಡ್, ಅಂದರೆ ಆ ಸಮಯಕ್ಕೆ ಅಟ್ ದ ರೈಟ್ ಟೈಮ್ ಅವ್ರಿಗೆ ಗೈಡೆನ್ಸ್ ಸಿಕ್ಕಿದ್ರೆ ಖಂಡಿತವಾಗಿಯೂ ಇಟ್ಸ್ ಮಚ್ ಈಸಿಯರ್ ಅಂತ. ಒಳ್ಳೆ ಬದಲಾವಣೆ. ಹಾಂ, ತಂದೆ ತಾಯಿಗೂ ಮಕ್ಕಳಲ್ಲಿ ನಂಬಿಕೆ ಇರಬೇಕು. ನಂಬಿಕೆ ಇರಬೇಕು. ಮಕ್ಕಳು ಆ ಒಂದು ಡೆಡಿಕೇಶನ್ ನ ತೋರಿಸ್ಬೇಕು. ಎಲ್ಲ ಹೌದು, ಇಟ್ ಹ್ಯಾಸ್ ಟು ಕಮ್ ಟು ಬರೋ ತರ. ಹೌದು, ಇಟ್ಸ್ ಅ ಟೋಟಲ್ ಹೋಲಿಸ್ಟಿಕ್ ಅಪ್ರೋಚ್. ಕೊನೆಯದಾಗಿ ರಾಯರ ಅನುಗ್ರಹನ ನೀವು ಒಂದು ರಾಗದಲ್ಲಿ ಹೇಳ್ಬೋದು ಅಂದ್ರೆ ಅದು ಯಾವ ರಾಗ? ಒಂದೆರಡು ಸಾಲು ನಮ್ಗೆ ಹಾಡ್ಲಿಕ್ಕಾಗತ್ತಾ? ಅಣ್ಣವ್ರ ಹಾಡೇ ನುಡ್ಸ್ ತೋರಿಸ್ಬಿಡ್ಲಾ? ಖಂಡಿತ ಖಂಡಿತ. ಸೌಂಡ್ ಓಕೆ ಅಲ್ಲ? ಸಾರಿ, ಶಬ್ದಗಳಿಲ್ಲ. ಯಾವುದೋ ಬೇರೆನೇ ಲೋಕಕ್ಕೆ ನಮ್ಮನ್ನೆಲ್ಲ ಕರೆದೊಯ್ದಿರಿ. ಥ್ಯಾಂಕ್ ಯು, ತುಂಬಾ ಧನ್ಯವಾದ. ಕೊನೆಯದಾಗಿ ನಾಳೆ ನಿಮ್ಮ ಇದೊಂದು ಬರೀ ಒಂದು ಟೀಸರ್ ಅಂತ ಹೇಳ್ಬೋದು. ಯಾಕೆ ನಿಲ್ಸಿದ್ರಿ ಅಂತ ನಾನು ಕೇಳೋಷ್ಟು ಹಕ್ಕಿಲ್ಲ ನನ್ನ ಹತ್ರ. ಆದ್ರೆ ಇದು ನಾಳೆ ಭವನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ನಿಮ್ದು, ಫುಲ್ ಲೆಂತ್ ಕಾರ್ಯಕ್ರಮ, ಡಬಲ್ ಬಿಲ್. ಶ್ರೋತೃಗಳಿಗೆ ಅವರಿಂದ ಏನಾದ್ರು ನಿರೀಕ್ಷಿಸ್ತಿದ್ದೀರಾ? ಹೆಚ್ಚೆಚ್ಚು ಜನ ಅಲ್ಲಿ ಬರಲಿ ಅಂತ ನಿರೀಕ್ಷಿಸುತ್ತಿದ್ದೇನೆ. ಇದು ಭವನ್ಸ್ನಲ್ಲಿ ನಾಳೆ ಸಾಯಂಕಾಲ ಇದೆ ಕಾರ್ಯಕ್ರಮ. ಪ್ರಾರಂಭಕ್ಕೆ ಸಾರಂಗಿ ರಿಸೈಟಲ್ 4 ಗಂಟೆಯಿಂದ ಇದೆ. ತದನಂತರ ನನ್ನ ಕಾನ್ಸರ್ಟ್ ಇದೆ. ಪಂಡಿತ್ ಸಂಜು ಸಹಾಯ್ ಅವರು ತಬಲಾ ಸಾಥ್ ನೀಡ್ತಾ ಇದ್ದಾರೆ. ಸೊ ಭಾಳ ವರ್ಷಗಳ ನಂತರ ಭವನ್ನಲ್ಲಿ ಕಾರ್ಯಕ್ರಮ ನಾನು ನೀಡೋಕ್ಕೆ ಬರ್ತಾ ಇದ್ದೀನಿ. ಸೊ ತಾವೆಲ್ಲರೂ ಅಲ್ಲಿಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ತುಂಬ ಧನ್ಯವಾದ. ನಮ್ಮ ಪುಣ್ಯ, ಜೀವನ ಸಾರ್ಥಕ ಆಯಿತು ಅನಿಸ್ತು ಇವತ್ತು ನಿಮ್ಮನ್ನ ಈ ರೀತಿ ಇಷ್ಟು ಹತ್ತಿರದಿಂದ ನಿಮ್ಮನ್ನು ಕೇಳಿ. ಯಾವಾಗಲೂ ಸ್ಟೇಜ್ ಮೇಲೆ ದೂರದಿಂದ ನಮ್ಮ ಪುಣ್ಯ. ನೀವಿಲ್ಲಿ ಬಂದು ನಮ್ಮ ಒಂದು ಚಿಕ್ಕ ಇದನ್ನು ನೀವು ನೆರವೇರಿಸ್ಕೊಟ್ರಿ. ನಿಮಗೆ ತುಂಬ ಧನ್ಯವಾದಗಳು. ನನಗೂ ತುಂಬ ಸಂತೋಷ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಇಲ್ಲಿ ನನಗೆ ಬಂದು ತುಂಬ ಸಂತೋಷ ಆಗಿದೆ. ರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ. ನಿಮ್ಮ ಇಡೀ ತಂಡಕ್ಕೆ ಶುಭಾಶಯಗಳನ್ನ ತಿಳಿಸ್ತಾ
ಧನ್ಯವಾದಗಳು. ನಮಸ್ಕಾರ. ತುಂಬ ಥ್ಯಾಂಕ್ಸ್. ತುಂಬ ಥ್ಯಾಂಕ್ಸ್.